ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ KPG ಸರ್. ಇದು ನಿಮ್ಮ KPG ವಿನ್ನಿಂಗ್ ಝೋನ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಬೈಲಾಂಗ್ವಿಯಲ್ ಇಂಡಿಯನ್ ಜಿಯೋಗ್ರಫಿ ಕ್ಲಾಸನ್ನು ನೀವು ಬಹಳ ಕೇಳಿದ್ರಿ ಮತ್ತು ಹೆಚ್ಚು ಕಮೆಂಟ್ಗಳನ್ನು ಮಾಡಿದ್ರಿ. ಸರ್, ಬೈಲಾಂಗ್ವಿಯಲ್ ಬೇಕು ನಮಗೆ, ಒಂದು ಜಿಯೋಗ್ರಫಿ, ಇಂಡಿಯನ್ ಜಿಯೋಗ್ರಫಿ ಎಸ್ಪೆಷಲಿ ಅಂತೇಳಿ ಕೇಳಿದ್ರಿ. ಹಾಗಾಗಿ ಸ್ನೇಹಿತರೆ, ನಾನು ಇವತ್ತು ಬೈಲಾಂಗ್ವಿಯಲ್ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ಎರಡೂ ಲ್ಯಾಂಗ್ವೇಜ್ಗೆ ನಿಮಗೆ ಅಡ್ಜಸ್ಟ್ ಆಗೋ ಲೆವೆಲ್ಗೆ ಒಂದು PPT ವಿತ್ ಎಲ್ಲ ಎಮೋಜಿಗಳ ಸಮೇತ ನಿಮಗೆ ಇವತ್ತು ನಾನು ಕ್ಲಾಸನ್ನು ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಭಾರತದ ಭೂಗೋಳವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ನೀವು ತಿಳಿಸಲೇಬೇಕು. ಯಾಕಂತೇಳಿದ್ರೆ ಅದು ನಮಗೊಂಥರ ಬೂಸ್ಟ್ ಇದ್ದಂಗೆ. ನಿಮ್ಮ ಅಭಿಪ್ರಾಯವು ನಮಗೆ ಬಹಳ ಮುಖ್ಯವಾಗಿರುತ್ತದೆ. ಕ್ಲಾಸಿನ ಒಂದು ಗುಣಮಟ್ಟ ಹೇಗಿತ್ತು ಅನ್ನೋದನ್ನು ತಾವು ತಿಳಿಸಿ ಅಂತ ಹೇಳ್ತಾ, ಸೊ ಇವತ್ತಿನ ತರಗತಿಗೆ ನಾನು ಎಂಟ್ರಿ ಕೊಡ್ತಾ ಇದ್ದೀನಿ. ಇಂಡಿಯನ್ ಜಿಯೋಗ್ರಫಿ, ಭಾರತದ ಭೂಗೋಳಶಾಸ್ತ್ರ ಅನ್ನುವಂಥದ್ದು ಹೇಗೆ ಅಂತ ಕೇಳಿದರೆ, ಇದು PC ಇಂದ ಹಿಡಿದು DC ತನಕ ಇರುವಂಥ ಎಲ್ಲ ಪರೀಕ್ಷೆಗಳಲ್ಲಿಯೂ ಕೂಡ ಸಾಮಾನ್ಯವಾಗಿ ಬರುವಂತಹ ಪ್ರಶ್ನೆಗಳು ಭಾರತದ ಭೂಗೋಳಶಾಸ್ತ್ರದಲ್ಲಿ ಅಡಗಿರುತ್ತವೆ. ಸರ್, ಹಾಗಾದರೆ ಇದನ್ನು ನಾವು ಪಠ್ಯಕ್ರಮಾನುಸಾರವಾಗಿ ಅಧ್ಯಯನ ಮಾಡಿದ್ರೇ ಬಹಳ ಸೂಕ್ತವಾಗಿರುತ್ತದೆ ಸ್ನೇಹಿತರೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಅಧ್ಯಯನ ಮಾಡ್ತಾ ಹೋಗೋಣ. ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಮೊದಲ ಅಧ್ಯಾಯದಿಂದನೇ ಶುರು ಮಾಡೋಣ. ಸೊ ಇಂಡಿಯನ್ ಫಿಸಿಯೋಗ್ರಫಿ ಆಫ್ ಇಂಡಿಯಾ ಅಂತೇಳಿ ನೋಡ್ತೀವಿ. ಇಂಡಿಯನ್ ಜಿಯೋಗ್ರಫಿನಲ್ಲಿ ಫಸ್ಟ್ ಚಾಪ್ಟರ್ ಬಹಳ ಅದ್ಭುತವಾಗಿದೆ. ಸೊ ಇದನ್ನು ಹೇಗೆ ಹೇಳ್ಬೋದು ಅಂತ ಕೇಳಿದ್ರೆ, ಭೌಗೋಳಿಕ ಲಕ್ಷಣ ಅಂತೇಳಿದ್ರೆ ಒಂದು ಭೂಮಿಯ ಮೇಲೆ ಇರುವಂತಹ ಲಕ್ಷಣಗಳು. ಎಲ್ಲಿ ಏರ ಭೂಮಿ ಇದೆ, ಎಲ್ಲಿ ಇಳಿತವಾದ ಭೂಮಿ ಇದೆ, ವೇರ್ ದೇರ್ ವಾಸ್ ಎ ಡೌನಲ್ ಬೂಮ್ ಆ್ಯಂಡ್ ಡೌನಲ್ ಅರ್ತ್. ಸೊ ನಾವೆಲ್ಲ ನೋಡ್ತೀವಿ. ಬೂಮ್ಸ್ಗಳಿರ್ಬೋದು, ಬಂಪ್ಸ್ಗಳಿರ್ಬೋದು, ಹಂಪ್ಗಳಿರ್ಬೋದು, ಆ್ಯಂಡ್ ಫ್ಲ್ಯಾಟ್ ಲ್ಯಾಂಡ್ ಇರ್ಬೋದು, ಪ್ಲೇನ್ ಇರ್ಬೋದು, ಆ್ಯಂಡ್ ನೆಕ್ಸ್ಟ್ ಹೈಲ್ಯಾಂಡ್ಸ್ ಇರ್ಬೋದು, ಆ್ಯಂಡ್ ಲೋ ಲ್ಯಾಂಡ್ಸ್ಗಳಿರ್ಬೋದು, ಆ್ಯಂಡ್ ರಿವರ್ಸ್ಗಳಿರ್ಬೋದು, ಆ್ಯಂಡ್ ದೆನ್ ವ್ಯಾಲಿಗಳು. ಇವೆಲ್ಲನೂ ಕೂಡ ನಾವು ಬಹಳ ವಿಶೇಷವಾಗಿ ನೋಡಬೇಕಾಗ್ತದೆ. ಸೊ ಬನ್ನಿ ಸ್ನೇಹಿತರೆ, ಸೊ ಭಾರತದ ಭೂಗೋಳಶಾಸ್ತ್ರ ಅಂತ ಬಂದಾಗ ಮೊಟ್ಟ ಮೊದಲನೆಯದಾಗಿ ಉತ್ತರದ ಪರ್ವತಗಳು, ದ ನಾರ್ದರ್ನ್ ಮೌಂಟೇನ್ಸ್. ಇದನ್ನು ನಮ್ಮ ಮುಖಕ್ಕೆ ಹೋಲಿಸಿಕೊಂಡಾಗ ಸ್ನೇಹಿತರೆ, ಸೊ ಹಣೆಯನ್ನು ನಾವು ಅದ್ಭುತವಾಗಿ ಉತ್ತರದ ಮಹಾ ಪರ್ವತಗಳು ಅಂತ ಕರೆಯಬಹುದು. ಅವುಗಳ ಎತ್ತರದಿಂದ ಕೆಳಗೆ ಬಂದಂತೆ, ಅಂದರೆ ಇಲ್ಲಿ ಡೌನಲ್ಲಿಗೆ ಬಂದಂತೆ ನಮ್ಗೆ ಇದು ಸಿಗ್ತಕ್ಕಂಥದ್ದು ಶಿವಾಲಿಕ ಅಂತೇಳಿ ನಾವು ನೋಡ್ತೀವಿ. ಈ ಶಿವಾಲಿಕ ಪರ್ವತಗಳಿಂದ ಫ್ಲ್ಯಾಟ್ ಲ್ಯಾಂಡ್, ಸೊ ತುಂಬ ಸಮಾನಾಂತರವಾಗಿದೆ ಫ್ಲ್ಯಾಟ್ ಲ್ಯಾಂಡ್. ಇದನ್ನು ಮಹಾ ಮೈದಾನ, ಉತ್ತರದ ಮಹಾ ಮೈದಾನ ಅಂತೇಳಿ ಕರಿತೀವಿ. ಸೊ ಅದಾದ ಮೇಲೆ ಪರ್ಯಾಯ ಪ್ರಸ್ಥಭೂಮಿ ಏರಿಳಿತವೂ ಕೂಡ ಹೊಂದಿದೆ. ಸೊ ಅಷ್ಟೊಂದು ಫ್ಲ್ಯಾಟ್ ಆಗಿಲ್ಲ ಉತ್ತರದ ನಮ್ಮ ಒಂದು ಪರ್ಯಾಯ ಪ್ರಸ್ಥಭೂಮಿ. ಅಲ್ಲಲ್ಲಿ ಏರಿಳಿತಗಳಿಂದ ಕೂಡಿದೆ, ಅಂಡುಲೇಟಿಂಗ್ ಭೂಮಿ ಅಂತೇಳಿ ಕರಿತೀವಿ, ಕರ್ವ್ಸ್ಗಳಿಂದ ಕೂಡಿದೆ. ಹಾಗಾದರೆ ಸೊ ತುಟಿಗಳಿಂದ ಹಿಡಿದು ಹೀಗೆ ಬಾಯಿಯಿಂದ ಗದ್ದದಿಂದ ಹೀಗೆ, ಬಟ್ ಪ್ಲೇನಾಗಿ ಕಾಣ್ತದೆ, ಬಟ್ ಪ್ಲೇನ್ ಆಗಿಲ್ಲ. ಸೊ ಹಾಗೆ ಏನಪ್ಪ ಅಂತೇಳಿದರೆ, ನಮ್ಮ ಭಾರತದ ಪರ್ಯಾಯ ಪ್ರಸ್ಥಭೂಮಿ ಈ ಕಡೆಗೂ ಕೂಡ ಕರಾವಳಿ ಇದೆ, ಈ ಕಡೆಗೂ ಕರಾವಳಿ ಇದೆ. ಇಲ್ಲಿ ಕೆಳಗಡೆ ಹಿಂದೂ ಮಹಾಸಾಗರ ಇದೆ ಕುತ್ತಿಗೆಯಿಂದ ಕೆಳಭಾಗಕ್ಕೆ, ಇಲ್ಲಿ ಕನ್ಯಾಕುಮಾರಿ ಅಂತ ಊಹಿಸ್ಕೊಳ್ಬೋದು. ಹೀಗೆ ನಮ್ಮ ಸುಂದರವಾದ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ನಮ್ಮ ಮುಖದಲ್ಲಿ ಎಕ್ಸ್ಪ್ರೆಷನ್ ಮಾಡೋದ್ರ ಮೂಲಕ ತೋರಿಸ್ಬೋದು ಅಂತ ಹೇಳ್ತಾ, ಸೊ ಹಾಗಾದರೆ ಬನ್ನಿ ನೋಡೋಣ. ಸೊ ಈ ಕಡೆಗೆ ಕೋಸ್ಟಲ್ ಪ್ಲೇನ್ ಆ್ಯಂಡ್ ಐಸ್ಲ್ಯಾಂಡ್ಸ್ಗಳು ನಮ್ಮ ಭಾರತದ ಭೌಗೋಳಿಕ ಅಧ್ಯಯನವನ್ನು ಮಾಡುವಾಗ ನಮಗೆ ಸಿಗ್ತದೆ. ಸೊ ಮೊದಲ ಲಕ್ಷಣವನ್ನು ಹಾಗೆ ನಾವು ಶುರು ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಆ ಮೊದಲ ಲಕ್ಷಣವನ್ನು ಅಧ್ಯಯನ ಮಾಡೋದಕ್ಕಿಂತ ಮುಂಚೆ ಪ್ರಪಂಚದ ನಕ್ಷೆಯಲ್ಲಿ ಅಥವಾ ಪ್ರಪಂಚದಲ್ಲಿ ಭಾರತದ ಅಕ್ಷಾಂಶಿಕ ಮತ್ತು ರೇಖಾಂಶಿಕ ಸ್ಥಾನಮಾನಗಳನ್ನು ನಾವು ನೋಡೋಣ. ಸೊ ಅಕ್ಷಾಂಶಿಕ ಸ್ಥಾನವನ್ನು ನಾವು ನೋಡೋದಾದರೆ, ಪ್ರಮುಖವಾಗಿ ಭಾರತದ ಒಂದು ನಾರ್ತ್ ಪ್ಲೇಸ್ ಏನಿದೆ ಅಲ್ವಾ, ಸೊ ಇದು ಏನಪ್ಪ ಅಂತೇಳಿದರೆ 37 ಡಿಗ್ರಿ 6 ಮಿನಿಟ್ಸ್ ನಾರ್ತಿಗೆ ಇರುವಂಥದ್ದು. ಇನ್ನು ದಕ್ಷಿಣದ ಅಕ್ಷಾಂಶವನ್ನು ನಾವು ನೋಡೋದಾದರೆ, ಭಾರತದ ದಕ್ಷಿಣ ಅಕ್ಷಾಂಶವನ್ನು ನೋಡೋದಾದರೆ ಸೊ 8 ಡಿಗ್ರಿ 4 ಮಿನಿಟ್ಸ್ ಅಂತೇಳಿ ನಾವು ನೋಡ್ತೀವಿ ನಾರ್ತಿಗೆ. ಇನ್ನೂ ಸರ್ ನಾವು ಭಾರತದ ದ್ವೀಪಗಳನ್ನು ಆಧರಿಸಿದರೆ ಅಂತ ಕೇಳಿದರೆ, ಸೊ ಇಲ್ಲಿದೆ ನೋಡಿ ಇಂದಿರಾ ಪಾಯಿಂಟ್ ಅಂತೇಳೆಂದು 6 ಡಿಗ್ರಿ 45 ಮಿನಿಟ್ಸ್ ನಾರ್ತ್ ಅಂತೇಳಿ ನಾವು ನೋಡ್ತೀವಿ. ಇನ್ನು ಆ ರೇಖಾಂಶಿಕ ಗಡಿ ವಿಸ್ತರಣೆಯನ್ನು ನೋಡೋದಾದರೆ, ಭಾರತ ದೇಶದ ಪೂರ್ವ ಗಡಿ ಏನಪ್ಪ ಅಂತ ಕೇಳಿದ್ರೆ ಸೊ 97 ಡಿಗ್ರಿ 25 ಮಿನಿಟ್ ಈಸ್ಟ್ ಆಗ್ತದೆ ಸ್ನೇಹಿತರೆ. ಇನ್ನು 68 ಡಿಗ್ರಿ 7 ಮಿನಿಟ್ಸ್, ಸೊ ಇದು ಕೂಡ ಈಸ್ಟ್ ಆಗ್ತದೆ. ಭಾರತದ ಒಂದು ಪಶ್ಚಿಮದ ತುದಿ ಎಲ್ಲಿದೆ ಅಂತ ಕೇಳಿದ್ರೆ, ಸೊ ಇಲ್ಲಿ ಒಂದು ಗುಜರಾತದ ಒಂದು ರನ್ ಆಫ್ ಕಚ್ ಅಥವಾ ಸರ್ ಕ್ರೀಕ್ ಅಂತೇಳಿ ನಾವು ನೋಡ್ತೀವಿ. ಇನ್ನು ಅರುಣಾಚಲ ಪ್ರದೇಶದ ಸೊ ಕಿಬಿತು ಅಂತೇಳಿ ನಾವು ನೋಡ್ತೀವಿ ಎಸ್ಪೆಷಲಿ. ಸೊ ಇನ್ನೂ ಒಂದು ನೋಡೋದಾದರೆ ಗವಾರ್ ಮೋಟ್ ಅಂತೇಳಿ ಬರ್ತದೆ, ಇಲ್ಲಿ ಗವಾರ್ ಮೋಟ್, ಓಕೆನಾ, ಗವಾರ್ ಮೋಟ್ ಅಂತೇಳಿ ಬರ್ತದೆ. ಸೊ ಇನ್ನು ಎಸ್ಪೆಷಲಿ ನಾವು ಉತ್ತರದ ನೋಡೋದಾದರೆ, ಉತ್ತರದ ಒಂದು ಪಾಯಿಂಟ್ ಇಂದಿರಾ ಕೂಲ್ ಅಂತೇಳಿ ನಾವು ನೋಡ್ತೀವಿ, ಇಂದಿರಾ ಕೂಲ್. ಇನ್ನು ನೆಕ್ಸ್ಟ್ ದಕ್ಷಿಣದ ಪಾಯಿಂಟ್ ಯಾವುದು ಸರ್ ಅಂತ ಕೇಳಿದ್ರೆ ಭಾರತದ್ದು, ಸೊ ಅದನ್ನು ನಾವು ಕನ್ಯಾಕುಮಾರಿ ಅಂತೇಳಿ ನಾವು ನೋಡ್ತೀವಿ, ಕನ್ಯಾಕುಮಾರಿ. ಸರ್ ಹಾಗಾದರೆ ಭಾರತದ ಇನ್ನೂ ಒಂದು ದ್ವೀಪಗಳ ತುತ್ತ ತುದಿ ಯಾವುದು ಅಂತ ಕೇಳಿದರೆ
ಸೊ ಇಲ್ಲಿದೆ ನೋಡಿ ಸ್ನೇಹಿತರೆ ಇಂದಿರಾ ಪಾಯಿಂಟ್. ಸೊ ನಾವು ಇದನ್ನು ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರಿತೀವಿ. ಸೊ ಪಿಗ್ಮಿಲಿಯನ್ ಪಾಯಿಂಟ್ ಅಂತಲೂ ಕೂಡ ಕರಿತಾ ಇರ್ತೀವಿ. ಪಿಗ್ಮಿಲಿಯನ್ ನೆನಪಿರಲಿ ನಿಮಗೆ, ಒಂದು ವೇಳೆ ಒಂದು ಇಂದಿರಾ ಪಾಯಿಂಟ್ ಅನ್ನೋ ಆಪ್ಷನಲ್ಲಿ ಇರಲಿಲ್ಲ ಅಂತೇಳಿದ್ರೆ ಪಿಗ್ಮಿಲಿಯನ್ ಪಾಯಿಂಟ್ ಅಂತ ಇತ್ತು ಅಂತೇಳಿದ್ರೆ ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವು ಆನ್ಸರ್ ಹಾಕಿ ಬನ್ನಿ. ಓಕೆನಾ. ಇನ್ನು ಸ್ನೇಹಿತರೆ, ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಕೇಳ್ತಾನೆ ನಿಮಗೆ, ನೆನಪಿರಲಿ. ಸೊ ಆಫ್ರಿಕಾದ ದಕ್ಷಿಣದ ತುತ್ತ ತುದಿಯನ್ನು ನಾವು ಕೇಪ್ ಆಫ್ ಗುಡ್ ಹೋಪ್ ಅಂತ ಕರಿತೀವಿ ಅಲ್ವಾ. ಸೊ ಅದೇ ರೀತಿಯಾಗಿ ಆಪ್ಷನ್ ಕೊಡ್ತಾನೆ. ಸೊ ಏನು ಕೊಡ್ಬೋದು ಅಂತ ಕೇಳಿದ್ರೆ ಕನ್ಯಾಕುಮಾರಿ ಕೊಟ್ಟಿರ್ತಾನೆ ಫಸ್ಟ್ ಆಪ್ಷನ್. ನಮ್ಗೇನು ಗೊತ್ತಿರ್ತದೆ, ಕನ್ಯಾಕುಮಾರಿ ಗೊತ್ತಿರ್ತದೆ. ಬಟ್ ಕೇಫ್ ದಕ್ಷಿಣದ ತುತ್ತ ತುದಿ ಗೊತ್ತಿರಲ್ಲ. ಬಟ್ ಭಾರತದ ದಕ್ಷಿಣ ಒಂದು ಯಾವುದು ಅಂತ ಕೇಳಿದ್ರೆ ಕನ್ಯಾಕುಮಾರಿ. ಭಾರತದ ದಕ್ಷಿಣದ ತುತ್ತ ತುದಿ ಯಾವುದು ಅಂತ ಗೊತ್ತಿಲ್ಲ. ಸೊ ಹಾಗಾದರೆ ಭಾರತದ ದಕ್ಷಿಣದ ತುತ್ತ ತುದಿ ಯಾವುದಪ್ಪ ಅಂತೇಳಿದ್ರೆ ಕೇಫ್ ಆಫ್ ಕ್ಯಾಮರೂನ್. ಕೇಫ್ ಆಫ್ ಕ್ಯಾಮರೂನ್ ಅಂತೇಳಿ ನಾವು ನೋಡ್ತೀವಿ ಸ್ನೇಹಿತರೆ. ಸೊ ಹಾಗಾದರೆ ಭಾರತದ ದಕ್ಷಿಣದ ತುದಿ ಕೇಫ್ ಆಫ್ ಕ್ಯಾಮರೂನ್. ಸೊ ಇನ್ನು ಭಾರತದ ಭೂಮಧ್ಯ ಕೇಂದ್ರ ಯಾವುದಪ್ಪ ಅಂತ ಕೇಳಿದ್ರೆ ಮಧ್ಯಪ್ರದೇಶದ ಒಂದು ಭೂಪಾಲ್ನ ದಕ್ಷಿಣಕ್ಕೆ ಕಂಡುಬರುವಂತಹ ಜಬಲ್ಪುರ ಅಂತೇಳಿ ನಾವು ನೋಡ್ತೀವಿ. ಸೊ ಜಿಯೋಗ್ರಫಿಕಲ್ ಇಂಡಿಕೇಟರ್ಸ್ ಅಂತೇಳಿ ಏನು ಈ ಅಕ್ಷಾಂಶ ರೇಖಾಂಶಗಳನ್ನು ಕರಿತೀವಿ ಅಲ್ವಾ, ಈ ಉತ್ತರದ ಒಂದು ಈ 82.5 ನಮ್ಮ ಭಾರತದ ಒಂದು ಏನಿದೆ ನೋಡ್ರಿ ಈ ಸಮಯ ರೇಖೆ 82.5, ಈ 82.5 ಮತ್ತು ಸೊ ಈ 23.5 ನಮ್ಮ ಭಾರತ ದೇಶದಲ್ಲಿ ಏನು ಸರ್ಕಲ್ಗಳದಾವಲ್ವಾ, ಸೊ ಇವು ಎರಡು ಕ್ರಾಸ್ ಆಗ್ತಕ್ಕಂಥದ್ದು ಎಲ್ಲಿ ಅಂತೇಳಿ ಅಂದರೆ ಛತ್ತೀಸ್ಗಢದಲ್ಲಿ ಕ್ರಾಸ್ ಆಗ್ತವೆ. ಇನ್ನು ಸರ್ ಭಾರತದ ಭೂಮಧ್ಯ ಕೇಂದ್ರ ಮಧ್ಯಪ್ರದೇಶದ ಇಲ್ಲಿದೆಯಲ್ಲ ಜಬಲ್ಪುರ, ಸೊ ಅದು ಹೇಗೆ ಸರ್ ಅಂತ ಕೇಳಿದರೆ ಇಲ್ಲಿ ಗೆರೆ ಎಳೆದಿದ್ದೀನಲ್ಲ ಸ್ನೇಹಿತರೆ. ಸೊ ಇಲ್ಲಿ ಏನಂತೇಳಿ ಅಂದರೆ 80 ಡಿಗ್ರಿ ಭಾರತದ 80 ಡಿಗ್ರಿ ರೇಖಾಂಶ, ಸೊ ಮತ್ತು ಭಾರತದ 23.5 ಅಂದರೆ 23.5 ಕ್ಯಾಪ್ರಿಕಾರ್ನ್ ಅಂತ ನಮ್ದು ಇದು ಕ್ಯಾನ್ಸರ್ ಏನು ಹಾದು ಹೋಗ್ತದಲ್ಲ ಟ್ರಾಫಿಕ್ ಆಫ್ ಕ್ಯಾನ್ಸರ್. ಸೊ ಆ ಒಂದು ಕ್ಯಾನ್ಸರ್ ಮತ್ತು ಈ 80 ಡಿಗ್ರಿ ರೇಖಾಂಶ ಕ್ರಾಸ್ ಆಗುವಂಥ ಸ್ಥಳವನ್ನೇ ಭಾರತ ದೇಶದ ಭೂಮಧ್ಯ ಕೇಂದ್ರ ಅಂತೇಳಿ ಕರಿತೀವಿ. ಮಧ್ಯಪ್ರದೇಶದ ಜಬಲ್ಪುರದಲ್ಲಿದೆ ಸ್ನೇಹಿತರೆ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಇದರ ನಂತರದಲ್ಲಿ ಏನೇನಿದೆ, ಈ ಕಡೆ ಇರುವಂಥದ್ದು ಭಾರತ ದೇಶದ ಒಂದು ಪಶ್ಚಿಮದ ಕರಾವಳಿ ಅರಬ್ಬಿ ಸಮುದ್ರದಿಂದ ಕೂಡಿದೆ. ಇಲ್ಲಿ ಒಂದು ಭಾರತದ ಪೂರ್ವ ಕರಾವಳಿ ಬಂಗಾಳ ಕೊಲ್ಲಿಯಿಂದ ಕೂಡಿದೆ. ಭಾರತದ ದಕ್ಷಿಣದ ಒಂದು ಕರಾವಳಿ ಏನಪ್ಪ ಅಂತ ಕೇಳಿದ್ರೆ ಹಿಂದೂ ಮಹಾಸಾಗರದಿಂದ ಕೂಡಿದೆ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಭಾರತದ ಮೇಲಕ್ಕೆ ಇರುವಂಥದ್ದೆಲ್ಲವೂ ಕೂಡ ಲ್ಯಾಂಡ್ ಲಾಕ್ಡ್. ಈ ಕಡೆಗೆ ಇರುವಂಥದ್ದು ಸೊ ಕೋಸ್ಟಲ್ ಏರಿಯಾ ಅಂತೇಳಿ ನಾವು ನೋಡ್ತೀವಿ. ಕರಾವಳಿಯಿಂದ ಕೂಡಿರ್ತಕ್ಕಂಥದ್ದು ಸೌತ್ ಪಾರ್ಟ್ ಆ್ಯಂಡ್ ನಾರ್ತ್ ಪಾರ್ಟ್ ಏನಪ್ಪ ಅಂದ್ರೆ ಲ್ಯಾಂಡ್ ಲಾಕ್ಡ್ ಆಗಿದೆ. ಇನ್ನು ನೆಕ್ಸ್ಟ್ ಏನಂತ ಕೇಳಿದರೆ ಭಾರತ ದೇಶ ಒಂದು ಪರ್ಯಾಯ ಪ್ರಸ್ಥಭೂಮಿ, ಏಷ್ಯಾ ಖಂಡದ ಪ್ರಮುಖ ಪರ್ಯಾಯ ಪ್ರಸ್ಥಭೂಮಿಯಾಗಿದೆ. ಹಾಗಾದರೆ ಭಾರತದ ರಿಲೀಫ್ ಫೀಚರ್ಸ್ಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಸೊ ಹಾಗಾದರೆ ಭಾರತದ ರಿಲೀಫ್ ಫೀಚರ್ಸ್ಗಳಲ್ಲಿ ಪ್ರಮುಖವಾಗಿ 3 ಮೇಜರ್ ಪಾರ್ಟ್ಸ್ಗಳನ್ನು ನಾವು ನೋಡ್ತೀವಿ ಸ್ನೇಹಿತರೆ. ಸೊ ಹಾಗಾದರೆ ಆ 3 ಮೇಜರ್ ಪಾರ್ಟ್ಸ್ಗಳು ಯಾವುವು ಅನ್ನೋದನ್ನು ವಿಶೇಷವಾಗಿ ಸೊ ಇಲ್ಲಿ ನೋಡೋಣ. ಇವಾಗ ಒಂದನೇದಾಗಿ ನಾರ್ದರ್ನ್ ಮೌಂಟೇನ್ಸ್. ಸೊ ಈ ನಾರ್ದರ್ನ್ ಮೌಂಟೇನ್ ಅಂತೇಳಿದ್ರೆ ಉತ್ತರದ ಮಹಾಮೈದಾನಗಳು. ಈ ಉತ್ತರದ ಮಹಾಮೈದಾನಗಳು ಸೊ ಇವುಗಳನ್ನು ಮಡಿಕೆ ತರುಣ ಪರ್ವತಗಳು ಅಂತ ಕರಿತೀವಿ. ತರುಣ ಮಡಿಕೆ ಪರ್ವತಗಳು ಅಥವಾ ಯಂಗ್ ಮೌಂಟೇನ್ಸ್ ಅಂತ ಕರಿತೀವಿ, ಅಥವಾ ಫೋಲ್ಡ್ ಯಂಗ್ ಮೌಂಟೇನ್ಸ್ ಅಂತ ಕರಿತೀವಿ. ನನ್ನ ಭಾರತ ದೇಶದಲ್ಲಿ ಏನಂತೇಳಂದರೆ ಸೊ ಈ ಮೌಂಟೇನ್ಸ್ಗಳು 10.7% ಕಂಡು ಬರ್ತಾವೆ ಭಾರತದಾದ್ಯಂತ. ಇನ್ನು ಈ ಬೆಟ್ಟಗಳು ಅಂತೇಳಿ ನಾವು ನೋಡೋದಾದರೆ ಭಾರತದ 100% ಭೂಮಿಯಲ್ಲಿ 18.6% ಭಾರತದಲ್ಲಿ ಹಿಲ್ಸ್ಗಳು ಕಂಡು ಬರ್ತವೆ. ಅಂದರೆ ಬೆಟ್ಟಗಳಿರ್ಬೋದು, ಗುಡ್ಡ ಬೆಟ್ಟ, ಗುಡ್ಡಕ್ಕೆ ಹೋಗೋ ನಡಿ ಬೆಟ್ಟಕ್ಕೆ ಹೋಗೋ ನಡಿ ಅಂತಿರ್ತಾರಲ್ಲ, ಸೊ ಹಿಲ್ಸ್ಗಳಿರ್ಬೋದು, ಸೊ ಇವುಗಳು ಕಂಡು ಬರ್ತಾವೆ. ಸೊ ಇನ್ನು ಪೆನಿನ್ಸುಲರ್ ಪ್ಲಾಟು ಅರ್ತ್ ಓಲ್ಡೆಸ್ಟ್ ಪಾರ್ಟ್, ಪೆನಿನ್ಸುಲರ್ ಒಂದು ಸೆನೆಲ್ ಇರ್ಬೋದು, ಪೆನಿಪ್ಲೈನ್ ಇರ್ಬೋದು. ಇದು ಎಷ್ಟಿದೆ ಸರ್ ಅಂತ ಕೇಳಿದ್ರೆ ಅಂದರೆ ಸಮತಟ್ಟಾದ ಭೂಮಿ ಪೆನಿನ್ಸುಲರ್ ಪ್ಲಾಟು ಅಂತೇಳಿ ನಾವು ನೋಡ್ತೀವಿ. ಪರ್ಯಾಯ ಪ್ರಸ್ಥಭೂಮಿ ಅಂತೇಳಿ ಸೊ ನಮ್ಗೆ ಅದು ಕಾಣಿಸ್ತಾ ಇರ್ತದೆ. ಸೊ ಈ ಪರ್ಯಾಯ ಪ್ರಸ್ಥಭೂಮಿ ಎಷ್ಟಿದೆ ಅಂತ ಕೇಳಿದ್ರೆ 27.4% ಇದೆ ಸ್ನೇಹಿತರೆ. ಇನ್ನು ಗ್ರೇಟ್ ನಾರ್ದರ್ನ್ ಪ್ಲೇನ್ ಅಂದರೆ ಉತ್ತರದ ಮಹಾ ಮೈದಾನ ಎಷ್ಟಿದೆ ಅಂದ್ರೆ 43.3% ನಾರ್ದರ್ನ್ ಪ್ಲೇನ್ ಇದೆ. ಹಾಗಾದರೆ ಇದಕ್ಕೆ ನಾವು ಡಿಪೋಸಿಷನಲ್ ಪ್ಲೇನ್ ಅಂತಲೂ ಕೂಡ ಕರಿತೀವಿ. ಸೊ ವಾಟ್ ಈಸ್ ದ ಡಿಪೋಸಿಷನಲ್ ಪ್ಲೇನ್ ಅಂತ ಕೇಳಿದ್ರೆ ಡಿಪೋಸಿಷನ್ ಅಂದರೆ ಸಂಗ್ರಹಣೆ. ಸೊ ಯಾವುದರಿಂದ ಸಂಗ್ರಹಣೆ? ನದಿಗಳು ತಂದ ಸೆಡಿಮೆಂಟ್ಸ್ನಿಂದ. ಆ ರಿವರ್ ಒಂದು ಫ್ಲೋ ಆಗಬೇಕಾದಾಗ ಸೆಡಿಮೆಂಟ್ಸ್ಗಳನ್ನು ತರುತ್ತೆ. ಅದರ ಒಂದು ಬಾಡಿ ಇರ್ಬೋದು, ನೆಕ್ಸ್ಟ್ ಗಿಡದ ಪೊಟರೆಗಳಿರ್ಬೋದು, ಸ್ಯಾಂಡ್ ಇರ್ಬೋದು, ನೆಕ್ಸ್ಟ್ ಒಂದು ಸಾಯಿಲ್ ಇರ್ಬೋದು, ಎನಿಥಿಂಗ್ ಎಲ್ಸ್ ಇಟ್ ವಿಲ್ ಬಿ ಫ್ಲೋಸ್ ವಿತ್ ಅದರ ಹರಿವಿನ ಜೊತೆಗೆ
ಅದೆಲ್ಲವನ್ನು ತಗೊಂಡು ಡಿಪೋಸಿಷನ್ ಮಾಡಿದೆ ಪುರಾತನ ಕಾಲದಲ್ಲಿ. ಎಲ್ಲಿ ಅಂತ ಕೇಳಿದ್ರೆ ಉತ್ತರದ ಮಹಾಮೈದಾನದಲ್ಲಿ. ಅದನ್ನು ಮಾಡಿರುವ ನದಿಗಳು ಯಾವುದು ಅಂತ ಕೇಳಿದ್ರೆ ಸಿಂಧೂ ನದಿ ಮತ್ತು ಗಂಗಾ ನದಿಗಳು. ಅದಕ್ಕೆ ಇಂಡೋ ಗಂಗ್ಯಾಟಿಕ್ ಪ್ಲೇನ್ ಅಂತ ಕರಿತೀವಿ ಉತ್ತರದ ಮಹಾಮೈದಾನವನ್ನು. ಸೊ ಇಂಡೋ ಗಂಗ್ಯಾಟಿಕ್ ಯಾಕಂತೀವಿ ಅಂದರೆ ಸಿಂಧೂ ನದಿ ಮತ್ತು ಆ ಒಂದು ಗಂಗಾ ನದಿಗಳು ಸೇರಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ಉತ್ತರದ ಮಹಾಮೈದಾನ ಸ್ನೇಹಿತರೆ. ಬನ್ನಿ, ಸೊ ಹಾಗಾದರೆ ಮೊದಲನೇದಾಗಿ ಅಧ್ಯಯನ ಮಾಡೋಣ ನಾರ್ದರ್ನ್ ಮೌಂಟೇನ್ಸ್. ಈ ನಾರ್ದರ್ನ್ ಮೌಂಟೇನ್ಗಳನ್ನು ಅಧ್ಯಯನ ಮಾಡಬೇಕಾದಾಗ ಅಲ್ಲಿ ಮೇಜರ್ ಆಗಿ 4 ಪಾರ್ಟ್ಸ್ಗಳು ಬರ್ತವೆ. 4 ಪ್ರಮುಖವಾದ ಭಾಗಗಳನ್ನು ನೋಡೋಣ. ಸೊ ಒಂದನೇದಾಗಿ ಹಿಮಾಲಯ. ಆ ಹಿಮಾಲಯದಲ್ಲಿ ಮತ್ತೆ 3 ಭಾಗಗಳು. ಒಂದು ಗ್ರೇಟರ್ ಹಿಮಾಲಯ ಆ್ಯಂಡ್ ಮಿಡ್ಲ್ ಹಿಮಾಲಯ ಆ್ಯಂಡ್ ಶಿವಾಲಿಕಾ ಅಥವಾ ಫುಟ್ ಹಿಲ್ಸ್ ಅಥವಾ ಪಾದ ಬೆಟ್ಟಗಳು ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಟ್ರಾನ್ಸ್ ಹಿಮಾಲಯ ಅಂತೇಳಿ ಎರಡನೇದಾಗಿ ನೋಡೋಣ. ಸೊ ವಾಟ್ ಈಸ್ ದ ಟ್ರಾನ್ಸ್ ಹಿಮಾಲಯ ಸರ್? ಭಾರತ ದೇಶದ ಅತ್ಯಂತ ಹಳೆಯ ಹಿಮಾಲಯಗಳು ಇವೆ. ಸೊ ಯಾವ ಅಂತ ಕೇಳಿದ್ರೆ ಕಾರಾಕೋರಂ ಇರ್ಬೋದು, ಜಸ್ಕರ ಇರ್ಬೋದು, ಲಡಾಖ್ ಇರ್ಬೋದು, ಕೈಲಾಶ್ ಇರ್ಬೋದು. ಈ ಪರ್ವತ ಶ್ರೇಣಿಯನ್ನು ನೋಡೋಣ. ಸೊ ಇವುಗಳ ನಂತರದಿಂದ ಬರೋದು ಪೂರ್ವಾಂಚಲ ಹಿಲ್ಸ್ ಅಥವಾ ನಾರ್ತ್ ವೆಸ್ಟ್ ಹಿಲ್ಸ್ಗಳು ಅಂತ ಬರ್ತಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಒಂದು ಪಟ್ಕೈಬೂಮ್, ನಾಗಾ ಹಿಲ್ಸ್, ತ್ರಿಪುರಾ, ಮಿಜೋ ಆ್ಯಂಡ್ ಮಣಿಪುರಿ, ಭರೈಲ್ ರೇಂಜ್. ಇವುಗಳು ಎಲ್ಲವಪ್ಪ ಅಂತ ಕೇಳಿದ್ರೆ ಎಸ್ಪೆಷಲಿ ನಮ್ಮ ಭಾರತ ದೇಶದ ಪೂರ್ವಕ್ಕೆ ಇವೆ ಅಥವಾ ಈಶಾನ್ಯಕ್ಕೆ ಇವೆ. ಆದ ಕಾರಣಕ್ಕಾಗಿಯೇ ಅವುಗಳಿಗೆ ನಾರ್ತ್ ವೆಸ್ಟ್ ಅಥವಾ ಪೂರ್ವಾಂಚಲ ಅಂತ ನಾವು ಕರಿತೀವಿ. ಬನ್ನಿ ಸ್ನೇಹಿತರೆ, ಅದಾದ ಮೇಲೆ ರೀಜನಲ್ ಡಿವಿಷನ್ ಆಫ್ ದಿ ಹಿಮಾಲಯ ಅಂತೇಳಿ ಪ್ರಾದೇಶಿಕ ಹಿಮಾಲಯದ ಪ್ರಾದೇಶಿಕ ವಿಭಾಗಗಳು. ಸೊ ಒಂದನೇದಾಗಿ ಪ್ರಾದೇಶಿಕ ವಿಭಾಗ ಅಂದರೆ ಹಿಮಾಲಯವನ್ನು ಈ 4 ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಕಾಶ್ಮೀರಿ ಅಥವಾ ಪಂಜಾಬ್ ಹಿಮಾಲಯ, ಎರಡನೇದು ಕುಮಾವುನ್ ಹಿಮಾಲಯ, ಮೂರನೇದು ನೇಪಾಳ ಹಿಮಾಲಯ, 4 ಅಸ್ಸಾಂ ಹಿಮಾಲಯ ಅಂತೇಳೆಂದು. ಸ್ನೇಹಿತರೆ, ಈ ಗ್ರೇಟರ್ ಹಿಮಾಲಯನಲ್ಲಿ ಯಾವ ಪರ್ವತಗಳು ಬರ್ತವೆ, ಏನೇನು ಇದೆಲ್ಲವನ್ನು ನೆಕ್ಸ್ಟ್ ಟ್ರಾನ್ಸ್ ಹಿಮಾಲಯ, ಪೂರ್ವಾಂಚಲ ಹಿಮಾಲಯ, ನೆಕ್ಸ್ಟ್ ಅವ್ದು ರೀಜನಲ್ ಡಿವಿಷನನ್ನು ನೋಡೋಣ. ಬನ್ನಿ, ಪ್ರಮುಖವಾಗಿ ಒಂದನೇದು ನಾವು ನೋಡೋದಾದರೆ ನಾರ್ದರ್ನ್ ಮೌಂಟೇನ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ. ಸೊ ಉತ್ತರದ ಪರ್ವತದ ಶ್ರೇಣಿ. ಈ ಒಂದು ಉತ್ತರದ ಪರ್ವತದ ಶ್ರೇಣಿಯನ್ನು ಎಲ್ಲಿಂದ ಎಲ್ಲಿಯವರೆಗೆ ಏನೇನು ಹರಡಿದೆ ಅಂತೇಳಿ ನೋಡೋಣ. ಸೊ ಹಿಮಾಲಯಗಳು. ಸೊ ಒಂದನೇದಾಗಿ ನೋಡೋದಾದರೆ ಹಿಯರ್ ಇಸ್ ಇದೇ ಏನಪ್ಪ ಅಂತೇಳಿ ಅಂದರೆ ಹಿಮಾಲಯ ರೇಂಜ್ ಸ್ನೇಹಿತರೆ. ಇದು ಹಿಮಾಲಯ ರೇಂಜ್. ಈ ಹಿಮಾಲಯ ರೇಂಜ್ ಎಲ್ಲಿಂದ ಎಲ್ಲಿ ಅಂತ ಕೇಳಿದ್ರೆ ಕಾಶ್ಮೀರದಲ್ಲಿ ಇರುವಂತಹ ನಂಗಾ ಪರ್ವತದಿಂದ ಹಿಡಿದು ನಾಮ್ಚಾ ಬರ್ವಾದವರೆಗೆ. ಸರ್ ನಾಮ್ಚಾ ಬರ್ವಾ ಇರೋದಲ್ಲಿ ಅರುಣಾಚಲ ಪ್ರದೇಶದಲ್ಲಿ ಏನಪ್ಪ ಅಂದರೆ ನಾಮ್ಚಾ ಬರ್ವಾ ಇದೆ ಸ್ನೇಹಿತರೆ. ಈ ನಾಮ್ಚಾ ಬರ್ವಾ ಪ್ರಮುಖವಾಗಿ 7782 ಮೀಟರ್ ಎತ್ತರವನ್ನು ಹೊಂದಿದ್ದು, ಇನ್ನು ನಂಗಾ ಪರ್ವತ 8126 ಮೀಟರ್ ಅಂದರೆ 8126 ಮೀಟರ್ಸ್ ಹೈಟ್ ಇದೆ. ಅಂದರೆ ಎಲ್ಲಿಂದ ಅಂದರೆ ಸಿ ಲೆವೆಲ್ನಿಂದ, ಸಮುದ್ರ ಮಟ್ಟದಿಂದ. ಸೊ ಹಾಗಾದರೆ ಸ್ನೇಹಿತರೆ, ಸೊ ಇಲ್ಲಿ ನಂಗಾ ಪರ್ವತದಿಂದ ಹಿಡಿದು ನಾಮ್ಚಾ ಬರ್ವಾದವರೆಗೆ ಕಂಡು ಬರೋದು ಬ್ಯೂಟಿಫುಲ್ ಆಗಿರುವಂಥ ಹಿಮಾಲಯಗಳು. ಇನ್ನು ಟ್ರಾನ್ಸ್ ಹಿಮಾಲಯ ಅಂತೇಳಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಹೊರ ಹಿಮಾಲಯ ಅಂತೇಳೆಂದು. ಸೊ ಹೊರ ಹಿಮಾಲಯಗಳು ಎಲ್ಲಿಂದ ಎಲ್ಲಿವರೆಗೆ ಕಂಡು ಬರ್ತವೆ? ಸೊ ನೋಡಿ, ಹಿಮಾಲಯದ ಆಚೆಗಿನ ಸರಣಿ ಇದು. ಅಂದರೆ ಹಿಮಾಲಯ ಇಲ್ಲಿದೆಯಲ್ಲ, ಹಿಮಾಲಯದಿಂದ ಆಚೆಗಿರುವಂಥ ಸರಣಿ ಇಲ್ಲಿ ಆಲ್ರೆಡಿ ಇಲ್ಲಿ ತೋರಿಸ್ತಾ ಇದೆ ನೋಡಿರಿ. ಇಲ್ಲಿರುವಂಥ ಸರಣಿ ಇಲ್ಲೇನಿದೆಯಲ್ಲ ಈ ಸರಣಿ. ಸೊ ಇವುಗಳು ಮುಂದುವರಿದು ಇಲ್ಲೆಲ್ಲ ಅದಾವೆ, ಟಿಬೆಟು, ಚೈನಾ ಈ ಕಡೆ ಎಲ್ಲ. ಸೊ ಹಾಗಾಗಿ ನೇಪಾಳಗಳಲ್ಲೆಲ್ಲ ಕಂಡು ಬರುತ್ತೆ ಅತಿ ಹೆಚ್ಚಾಗಿ. ನೋಡೋಣ ಯಾವುದಿದೆ. ಒಂದು ಕಾರಾಕೋರಂ, ಲಡಾಖ್ ರೇಂಜ್, ಜಸ್ಕರಾ ಆ್ಯಂಡ್ ಕೈಲಾಸ್. ಇವುಗಳನ್ನು ನಾವು ಹಿಮಾಲಯ ಸರಣಿಯ ಆಚೆಗಿನ ಹಿಮಾಲಯಗಳು, ಟ್ರಾನ್ಸ್ ಹಿಮಾಲಯನ್ ರೇಂಜ್ ಅಂತ ನಾವು ನೋಡ್ತೀವಿ. ಹಾಗಾದರೆ ಸ್ನೇಹಿತರೆ, ಇದಾದ ನಂತರ ಪೂರ್ವಾಂಚಲ ಅಥವಾ ಈಶಾನ್ಯ ಬೆಟ್ಟಗಳು ಅಥವಾ ಈಶಾನ್ಯ ಪರ್ವತಗಳು. ಸೊ ಇಲ್ಲಿದಾವಲ್ಲ, ಪಟ್ಕೈಬೂಮ್ ಇರ್ಬೋದು, ಬರೈಲ್ ರೇಂಜ್ ಇರ್ಬೋದು, ನಾಗಾ ಹಿಲ್ಸ್ ಇರ್ಬೋದು, ಸೊ ಬ್ಲಾಕ್ ಮೌಂಟೇನ್ಸ್ಗಳು ಇವೆಲ್ಲನೂ ಕೂಡ ಈ ಒಂದು ಭಾರತದ ಪೂರ್ವಕ್ಕೆ ಕಂಡು ಬರ್ತಾವೆ. ಹಾಗಾದ್ರೆ ಇದಾದ ನಂತರ ರೀಜನಲ್ ಡಿವಿಷನ್ ಆಫ್ ದಿ ಹಿಮಾಲಯಾಸ್. ರೀಜನಲ್ ಡಿವಿಷನ್ ಅಂತೇಳಿ ಅಂದ್ರೆ ಒಂದನೇದಾಗಿ ನಾವು ನೋಡ್ತೀವಿ ಇಲ್ಲಿ ಹಿಮಾಲಯ ಅಥವಾ ಪಂಜಾಬ್ ಅಥವಾ ಬ್ಯೂಟಿಫುಲ್ ಕಾಶ್ಮೀರ್ ಹಿಮಾಲಯ ಕಾಣ್ತೀವಿ. ಅದಾದ ನಂತರ ಕುಮಾವುನಿ ಹಿಮಾಲಯ ಈ ಭಾಗದಲ್ಲಿ ಉತ್ತರಾಖಂಡ ಮತ್ತು ಈ ಅರ್ಧ ಉತ್ತರ ಪ್ರದೇಶದ ಭಾಗದಲ್ಲಿ ಕಾಣ್ತೀವಿ. ಇನ್ನು ಇದಾದ ನಂತರ ನೇಪಾಳ ಹಿಮಾಲಯ ಈ ಭೂತಾನದ ತನಕ ಇಲ್ಲಿ ನೇಪಾಳದ ಹಿಮಾಲಯ ಕಾಣ್ತೀವಿ. ಅದಾದ ಮೇಲೆ ಇಲ್ಲಿಗೆ ಅಸ್ಸಾಂ ಹಿಮಾಲಯಗಳನ್ನು ಕಾಣ್ತೀವಿ. ಸೊ ಅಸ್ಸಾಂದಲ್ಲಿ ಇರುವಂಥವು ಯಾವ ಸರ? ಮಿಕಿರಿ, ಮಿಸ್ಮಿ, ಡಪ್ಲಾ, ಒಂದು ಅಬೋರ್ ಈ ಪರ್ವತಗಳು ಸಿಗ್ತಾವೆ ನಮಗಲ್ಲಿ. ನೋಡೋಣ ಅಸ್ಸಾಂ ಹಿಮಾಲಯವನ್ನು. ಸೊ ಇವುಗಳೆಲ್ಲವೂ ಪ್ರಾದೇಶಿಕ ಹಿಮಾಲಯದ ಒಂದು ವಿಭಾಗಗಳನ್ನು ನೋಡೋದಾದರೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುತ್ತೆ. ಇವಾಗ ಅಬೌಟ್ ಹಿಮಾಲಯ ಮೌಂಟೇನ್ಸ್, ಹಿಮಾಲಯ ಪರ್ವತಗಳಿಂದಾಗಿ ಒಂದೊಂದರಿಂದ ಹಿಡ್ಕೊಂಡು ಶುರು ಮಾಡ್ತಾ ಹೋಗೋಣ. ಬನ್ನಿ ಸ್ನೇಹಿತರೆ, ವಾಟ್ ಈಸ್ ಹಿಮಾಲಯ? ಹಿಮಾಲಯ ಅದರ ಹೆಸರೇ ಹೇಳ್ತಾ ಇದೆ. ಹಿಮ ಅಂತೇಳಂದರೆ ಐಸ್ ಬಾಡಿ, ಆಲಯ ಅಂತೇಳಂದರೆ ಸಂಸ್ಕೃತದಲ್ಲಿ ಮನೆ ಎಂದರ್ಥ ಸರ್, ಹೌಸ್ ಎಂದರ್ಥ. ಹಾಗಾದರೆ ಹಿಮದಿಂದ ಕೂಡಿದ ಆಲಯ, ಸೊ ಅದೇ ಹಿಮಾಲಯ.
ಸೊ ಆಲಯ ಅಂತೇಳಿದ್ರೆ ಮನೆ, ಹಿಮದಿಂದ ಕೂಡಿರುವ ಮನೆ. ಯಾವ ಮನೆ? ಅದೇ ಹಿಮಾಲಯ. ಹಿಮವನ್ ಅಂತಲೂ ಕೂಡ ಕರೀತಾನೆ, ಹಿಮಾವೃತ ಅಂತಲೂ ಕೂಡ ಕರೀತಾನೆ. ದಟ್ ಹೌಸ್ ಈಸ್ ಫುಲ್ ಆಫ್ ಐಸ್ ಬಾಡಿ. ಸೊ ಅದೇ ಹಿಮಾಲಯ. ಸೊ ಹಾಗಾದರೆ ಇಲ್ಲಿ 8,000 ಮೀಟರಿಗಿಂತಲೂ ಹೆಚ್ಚು ಎತ್ತರವಾಗಿರುವ ಪರ್ವತಗಳು ಎಷ್ಟದಾವಪ್ಪ ಅಂತ ಕೇಳಿದ್ರೆ 14 ಮೌಂಟೇನ್ಸ್ಗಳಿವೆ. ದ 14 ಪೀಕ್ಸ್ ದಟ್ ಆರ್ ಹೈಯರ್ ದನ್ 8,000 ಮೀಟರ್ಸ್ ಫ್ರಮ್ ದಿ ಸೀ ಲೆವೆಲ್. ಹಾಗಾದರೆ ಸೊ ಭಾರತ ದೇಶದಲ್ಲಿ 14 ಮೌಂಟೇನ್ಗಳು ಸೀ ಲೆವೆಲ್ನಿಂದ 8,000 ಮೀಟರ್ನಷ್ಟು ಎತ್ತರವಾಗಿರುವ ಮೌಂಟೇನ್ಸ್ಗಳು ಕಂಡು ಬಂದರೆ, ಇನ್ನು 7,500 ಮೀಟರ್ಸ್ನಷ್ಟು ಎತ್ತರ ಇರುವಂಥ 20 ಪೀಕ್ಸ್ಗಳಿದ್ದಾವೆ. ಇನ್ನು 7,000 ಮೀಟರ್ ಅವರೇಜಲ್ಲಿ 7,000 ಮೀಟರ್ನಷ್ಟು ಇರುವಂಥವು ಒಂದು 100ಕ್ಕೂ ಹೆಚ್ಚು ಶಿಖರಗಳು ಭಾರತದಲ್ಲಿ ಕಂಡು ಬರ್ತವೆ. ಸೊ ನಾಳೆ ನಿಮಗೆ ಕ್ವಶನ್ ಕೇಳ್ಬೋದೇನು, ಭಾರತ ದೇಶದಲ್ಲಿ 8,000 ಮೀಟರ್ಗಿಂತಲೂ ಸರಾಸರಿ ಅಧಿಕವಾಗಿ ಸಮುದ್ರ ಮಟ್ಟದಿಂದ ಹೆಚ್ಚು ಎತ್ತರವಾಗಿರುವ ಪರ್ವತಗಳು ಸಂಖ್ಯೆ ಎಷ್ಟು ಅಂತ ಹೇಳಿದ್ರೆ 14 ಪರ್ವತಗಳಿವೆ ಸ್ನೇಹಿತರೆ, ಶಿಖರಗಳಿವೆ, ಪೀಕ್ಸ್ಗಳಿವೆ. ಸೊ ಹಾಗಾದರೆ 7,500 ಮೀಟರ್ಗಿಂತಲೂ ಹೆಚ್ಚು ಎತ್ತರವಾಗಿರ್ತಕ್ಕಂಥವು ಎಷ್ಟಿವೆ ಅಂದರೆ 20 ಇವೆ. 7,000 ಮೀಟರ್ನಷ್ಟು ಸರಾಸರಿ ಎತ್ತರವಾಗಿರುವಂಥ ಪರ್ವತಗಳು 100ಕ್ಕೂ ಅಧಿಕವಾಗಿವೆ. ಇದನ್ನು ಒಂದು ಯಾವ ರೀತಿಯಾಗಿ ಪ್ರಶ್ನೆ ಕೇಳ್ಬೋದು ಅಂತೇಳಿದ್ರೆ ಹೇಳಿಕೆಗಳ ಆಧಾರದಲ್ಲಿ ಕೇಳಬಹುದು. ಹೇಳಿಕೆ ಇದನ್ನು ಇದು ಅನುಸರಿಸುತ್ತದೆ, ಇದು ಆಧರಿಸುತ್ತದೆ ಅಂತೇಳೆಂದು ಸೊ ಈ ರೀತಿಯಾಗಿ ಕೇಳ್ಬೋದು. ದೇರ್ ಆರ್ ನೋ ಪೀಕ್ಸ್ ಹೈಯರ್ ದೆನ್ 7,000 ಮೀಟರ್ಸ್ ಇನ್ ಆಲ್ ದ ಕಂಟ್ರೀಸ್ ಆಫ್ ದ ಎಕ್ಸ್ಪೆಕ್ಟ್ ಇಂಡಿಯಾ. ಭಾರತವನ್ನು ಹೊರತುಪಡಿಸಿದ್ರೆ 7,000 ಮೀಟರ್ಗಿಂತಲೂ ಹೆಚ್ಚುವ ಪರ್ವತಗಳು ಈ ಜಗತ್ತಿನಲ್ಲಿ ಯಾವ ದೇಶದಲ್ಲೂ ಇಲ್ಲವೇ ಇಲ್ಲ. ಭಾರತದಲ್ಲಿನೇ ಒಂದು 100 ಪೀಕ್ಸ್ಗಳು 7,000 ಮೀಟರ್ಗಿಂತ ಆಚೆಗೆ ಎತ್ತರ ಇರತಕ್ಕಂಥ ಮೌಂಟೇನ್ಸ್ಗಳು ಈ ಇಂಡಿಯಾದಲ್ಲಿ ಸಿಗ್ತವೆ. ಅದರದನ್ನು ಬೇರೆ ಕಂಟ್ರೀಸ್ಗೆ ಹೋದಾಗ ಅಲ್ಲಿ ಸಿಗೋದೇ ಇಲ್ಲ. ಬನ್ನಿ ನೋಡೋಣ. ಹಾಗಾದರೆ ಬೇರೆ ಬೇರೆ ಖಂಡಗಳಲ್ಲಿ ಇರುವಂತಹ ಒಂದು ಪರ್ವತಗಳನ್ನು ನೋಡ್ತಾ ಹೋಗೋಣ. ಸೊ ನಿಮಗೆ ಆಲ್ರೆಡಿ ಗೊತ್ತಿದೆ, ಜಗತ್ತಿನ ಅತ್ಯಂತ ಎತ್ತರವಾದ ಪರ್ವತ ಇರೋದು ನೇಪಾಳದಲ್ಲಿ. ಸೊ ಅದನ್ನು ನಾವು ಹಿಮಾಲಯ ಅಂತ ತೆಗೆದುಕೊಂಡಾಗ ಭಾರತದ್ದು ಅಂತ ನೋಡ್ತೀವಿ. ಸೊ 88.48.6 ಅಂತ ನೋಡ್ತೀವಿ. 8,848.86 ಮೀಟರ್ನಷ್ಟು ಎತ್ತರವಾಗಿರುವಂಥದ್ದು ಹಿಮಾಲಯ ಪರ್ವತ. ಸೊ ಹಾಗಾದರೆ ಅದು ಏಷ್ಯಾ ಖಂಡದಲ್ಲಿದೆ. ಇನ್ನು ಸೌತ್ ಅಮೇರಿಕ ಅಂದರೆ ದಕ್ಷಿಣ ಅಮೇರಿಕ ಖಂಡದಲ್ಲಿ ಆಂಟೀಸ್ ರೇಂಜ್ ಇದೆ. ಆ ಒಂದು ಆಂಡೀಸ್ ಮೌಂಟೇನ್ ರೇಂಜ್ನಲ್ಲಿ ಮೌಂಟ್ ಅಕಾಂಕಾಗುವಾ ಸಿಗ್ತದೆ. 6,960 ಮೀಟರ್ ಎತ್ತರ ಇದೆ ಸ್ನೇಹಿತರೆ. ಇನ್ನು 40 ಮೀಟರ್ಸ್ ಬೇಕು 7,000 ರೀಚ್ ಆಗೋದಕ್ಕೆ. ಇದು ಸೌತ್ ಅಮೇರಿಕಾದಲ್ಲಿರುವಂಥದ್ದು. ಇನ್ನು ಅದಕ್ಕಿಂತಲೂ ಕಡಿಮೆನೇ ಇದೆ ನಾರ್ತ್ ಅಮೇರಿಕಾ. ಅಲ್ಲಿ ನಾವು ಅಲಾಸ್ಕಾ ರೇಂಜ್ ಅಂತೇಳಿ ಬರ್ತದೆ. ಸೊ ಈ ನಾರ್ತ್ ಅಮೇರಿಕಾದಲ್ಲಿ ರಾಕಿ ಮೌಂಟೇನ್ಸ್ ರೇಂಜ್ ಒಳಗಡೆ ಬರುವಂಥದ್ದು ಮೌಂಟ್ ಮೆಕೆನ್ಲಿ ಡೆನೈಲ್ ಅಂತಲೂ ಕೂಡ ನಾವು ಅದನ್ನು ಕರಿತೀವಿ. 6,194 ಮೀಟರ್ ಇದೆ. ಇನ್ನು ಆಫ್ರಿಕಾ ಕಾಂಟಿನೆಂಟಿಗೆ ಬರೋದಾದರೆ ಅಲ್ಲಿ ಮೌಂಟ್ ತಾಂಜೇನಿಯಾ ಅಂತೇಳಿ ಕಂಡು ಬರುತ್ತೆ. ಸೊ ತಾಂಜೇನಿಯಾ ದೇಶದಲ್ಲಿಯೂ ಕೂಡ ಇದೆ ಅದು. ಮೌಂಟ್ ತಾಂಜೇನಿಯಾ ಅಂತ ಸ್ವಲ್ಪ ಅಂತಾರೆ ಅಲ್ಲಿ ಸ್ಥಳೀಯರು, ಬಟ್ ಅದರ ಹೆಸರು ಕಿಲಿಮಾಂಜಾರೋ, ಮೌಂಟ್ ಕಿಲಿಮಾಂಜಾರೋ ಅಂತೇಳಿ ನಾವು ನೋಡ್ತೀವಿ. ಸೊ ಅದು ವಿ ಆಕಾರದ ಕಣಿವೆಯಿಂದ ಅಥವಾ ಸೀಳು ಕಣಿವೆಯಿಂದ ನಿರ್ಮಾಣಗೊಂಡಿರತಕ್ಕಂಥದ್ದು. 5895 ಮೀಟರ್ ಫ್ರಮ್ ದಿ ಸಿ ಲೆವೆಲ್ ಮೌಂಟ್ ಕಿಲಿಮಾಂಜಾರೋ ಇನ್ ಸೌತ್ ಆಫ್ರಿಕಾ ಅಂತೇಳಿ ನಾವು ನೋಡ್ತೀವಿ. ಇಟ್ಸ್ ಲೊಕೇಟೆಡ್ ಫ್ರಮ್ ದಿ ತಾಂಜೇನಿಯಾ ನೇಷನ್ ಅಂತ ನೋಡ್ತೀವಿ. ಇನ್ನು ಯುರೋಪ್ ಕಂಟ್ರಿಗೆ ಬರೋದಾದರೆ ಅತ್ಯಂತ ಚಿಕ್ಕ ಒಂದು ಪರ್ವತವನ್ನು ಹೊಂದಿದ್ದು ಯಾವುದು ಅಂತ ಕೇಳಿದ್ರೆ ಯುರೋಪ್. ಹಿಯರ್ ಈಸ್ ದ ಕಾಕಸಸ್ ಮೌಂಟೇನ್ಸ್. ಸೊ ನೋಡಿ ಮೌಂಟ್ ಎಲ್ಬ್ರೂಸ್ ಅಂತ ನಾವು ನೋಡ್ತೀವಿ. ಇದೇನಪ್ಪ ಅಂತ ಹೇಳಿದ್ರೆ ಅತ್ಯಂತ ಚಿಕ್ಕದು 563 ಮೀಟರ್ಸ್ನಷ್ಟು ಎತ್ತರ ಇದೆ. ಸೊ ಬನ್ನಿ ಇನ್ನು ನೆಕ್ಸ್ಟ್ ನೋಡೋದಾದರೆ ಆಸ್ಟ್ರೇಲಿಯಾಕ್ಕೆ ನಾವು ಹೋಗ್ತೀವಿ. ಮೌಂಟ್ ಕ್ಯೂಸಿಯುಸ್ಕೋ ಅಂತೇಳಿ ನೋಡ್ತೀವಿ. ಸೊ ಅದು 228 ಮೀಟರ್ನಷ್ಟು ಎತ್ತರ ಇದೆ. ನೆಕ್ಸ್ಟ್ ಅಂಟಾರ್ಟಿಕಾ ಸ್ಯಾಂಟಿನೆಲ್ ರೇಂಜ್ನಲ್ಲಿ ವಿನ್ಸನ್ ಮೌಂಟೇನ್ಸ್ ಕಂಡು ಬರುತ್ತೆ. ಸೊ 4,892 ಮೀಟರ್ನಷ್ಟು ಎತ್ತರ ಇರತಕ್ಕಂಥದ್ದು. ಸೊ ಭಾರತವನ್ನು ಹೊರತುಪಡಿಸಿದ್ರೆ ಎಕ್ಸೆಪ್ಟ್ ಇಂಡಿಯಾವನ್ನು ಹೊರತುಪಡಿಸಿದ್ರೆ 7,000 ಮೀಟರ್ಸ್ ಇನ್ ಆಲ್ ದ ಕಾಂಟಿನೆಂಟ್ಸ್ ಎಕ್ಸೆಪ್ಟ್ಸ್ ಇಂಡಿಯಾ. ಅದರದೇನು ಯಾವುದೇ ಒಂದು ದೇರ್ ಆರ್ ನೋ ಪೀಕ್ಸ್ ಹೈಯರ್ ದೆನ್ 7,000 ಮೀಟರ್ಸ್. ಅದಕ್ಕಿಂತಲೂ ಎತ್ತರವಾದದ್ದು ಎಲ್ಲಿನೂ ಇಲ್ಲ. ಸೊ ಅದು ನಮ್ಮ ಭಾರತದಲ್ಲಿದೆ ಅಂತ ನಾವು ನೋಡ್ತೀವಿ. ಇನ್ನು ನೆಕ್ಸ್ಟ್ ಸರ್ ಒಂದು ಪ್ರಶ್ನೆ ಉದ್ಭವ ಆಗ್ತದೆ ಏನು ಅಂತ ಕೇಳಿದ್ರೆ ಸ್ನೇಹಿತರೆ, ಭಾರತ ದೇಶದಲ್ಲಿರುವಂತಹ ಈ ಯಂಗ್ ಫೋಲ್ಡ್ ಮೌಂಟೇನ್ಸ್ಗಳು ಹೇಗೆ ಫಾರ್ಮ್ ಆದವು ಅನ್ನೋದಕ್ಕೆ ನಮ್ಮ ಸ್ನೇಹಿತರಾದಂತಹ ಅಲ್ಫ್ರೆಡ್ ವೆಜಿನರ್ ಅವರು ಒಂದು ಬ್ಯೂಟಿಫುಲ್ ಥಿಯರಿಯನ್ನು ಹೇಳ್ತಾರೆ. ಸೊ ಅದನ್ನೇ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಅಂತೇಳಿ ನಾವು ನೋಡ್ತೀವಿ ಸ್ನೇಹಿತರೆ. ಈ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿಯ ಮೂಲಕವಾಗಿ ನೋಡೋದಾದರೆ ಅಖಂಡವಾಗಿದ್ದಂತಹ ಭೂಪ್ರದೇಶ ಅಂದರೆ ಸುಮಾರು 4.5 ಬಿಲಿಯನ್ ಇಯರ್ಸ್ ಎಗೋ ಆ ಭೂಮಿ ಒಂದೇ ಅಖಂಡವಾಗಿತ್ತು. ಅದು ಪ್ಯಾಂಜಿಯಾ ಅಂತ ಕರಿತಾ ಇದ್ವಿ. ಆ ಅಖಂಡವಾಗಿದ್ದಂತಹ ಭೂಮಿಯ ಸುತ್ತಲೂ ಇರುವಂತಹ ನೀರನ್ನು ಪ್ಯಾಂತಲಸ್ಸ ಅಂತ ಕರಿತಾ ಇದ್ವಿ. ಅದು ಸುಮಾರು 225 ದಶಲಕ್ಷ ವರ್ಷಗಳ ಹಿಂದೆ ಒಡೆದು 2 ಭಾಗ ಆಯಿತು. ಸೊ ಒಂದು ನಾರೇಷಿಯಾ, ಇನ್ನೊಂದು ಗೊಂಡವಾನ.
ಈ ಲಾರೇಶಿಯಾ ಗೊಂಡವಾನಗಳು ಮತ್ತೆ ಕಾಲಕ್ರಮೇಣವಾಗಿ ಒಡೆದು 130 ಕಾರ್ಬೋನಿಫೆರಸ್ ಯುಗದಲ್ಲಿ ಒಡೆದು ಮತ್ತೆ ಉತ್ತರದಲ್ಲಿ ಏನಪ್ಪಾ ಅಂತೇಳಿದ್ರೆ ಈ ಉತ್ತರ ಅಮೇರಿಕಾ ಯುರೇಷಿಯಾ ಪ್ಲೇಟ್ಗಳು ಡಿವೈಡ್ ಆದರೆ ಈ ಕಡೆಗೆ ದಕ್ಷಿಣ ಅಮೇರಿಕಾ, ಆಫ್ರಿಕಾ, ಭಾರತ, ಆಸ್ಟ್ರೇಲಿಯಾ, ಅಂಟಾರ್ಟಿಕಾಗಳು ಒಡೆದು ಡಿವೈಡ್ ಆಗ್ತವೆ. ಸೊ 71 ದಶಲಕ್ಷ ವರ್ಷಗಳ ಹಿಂದೆ ಭಾರತ ದೇಶ ಆಫ್ರಿಕಾ ಖಂಡದಿಂದ ಒಡೆದು ಸೊ ಉತ್ತರದ ಕಡೆಗೆ ಚಲಾವಣೆಯನ್ನು ಹೊಂದುತ್ತದೆ. ಸೊ ಈ ಒಂದು ಭೂಮಿ ಒಡೆದು ಬೇರೆ ಬೇರೆ ಕಡೆಗಳಿಗೆ ಚಲಿಸಲು ಕಾರಣವೇನು? ಅಲ್ಟ್ರಾ ರೇಡಿಯೇಷನ್ಸ್ಗಳು ಅಂತ ನಾವು ನೋಡ್ತೀವಿ ಸ್ನೇಹಿತರೆ. ಭೂಮಿಯ ಅಂತರಾಳದಲ್ಲಿರುವ ಅಣು ವಿಕಿರಣತೆ, ಅಲ್ಟ್ರಾ ರೇಡಿಯೋ ಆಕ್ಟಿವಿಟೀಸ್ಗಳು ಭೂಮಿಯ ಅಂತರಾಳದಲ್ಲಿ ಅಧಿಕ ಪ್ರಮಾಣದಲ್ಲಿ ನಡೀತಾ ಇದೆ. ಇವತ್ತಿಗಾದರೂ ಕೂಡ ಭೂಫಲಕಗಳು ಪರಸ್ಪರ ಚಲಿಸ್ತಾನೆ ಇದ್ದಾವೆ. ಸೊ ಅದನ್ನು ನಾನು ಫಿಸಿಕಲ್ ಜಿಯೋಗ್ರಫಿನಲ್ಲಿ ನಾನು ನಿಮಗೆ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಬಂದಾಗ ಸವಿವರವಾಗಿ ಹೇಳ್ತೀನಿ. ಇಲ್ಲಿ ಅಲ್ಪ ಪ್ರಮಾಣದಲ್ಲಿ ಕಲಿತಾ ಹೋಗೋಣ ಸ್ನೇಹಿತರೆ. ಸೊ ಬನ್ನಿ, ಆರ್ಥೋಕ್ಲೈನ್ ಫೋಲ್ಡ್ ಮೌಂಟೇನ್ಸ್ ಭಾರತ ದೇಶದ ಒಂದು ಮೌಂಟೇನ್ಸ್ಗಳು ಎಂಥವು ಅಂತ ಕೇಳಿದ್ರೆ ಆರ್ಥೋಕ್ಲೈನ್ ಫೋಲ್ಡ್ ಮೌಂಟೇನ್ಸ್ ಅಂತ ನೋಡ್ತೀವಿ. ನೆಕ್ಸ್ಟ್ ಕಾನ್ವೆಕ್ಸ್ ಸರ್ವ, ಕನ್ನಡದಲ್ಲಿ ನೋಡಿದ್ರೆ ಅರ್ಧ ಚಂದ್ರಾಕೃತಿಯನ್ನು ಹೊಂದಿದವು ಅಂತೇಳೆಂದು. ಹಾಗಾದರೆ ಸರ್, ಈ ಒಂದು ಭಾರತ ದೇಶದ ಹಿಮಾಲಯಗಳು ನಂಗಾ ಪರ್ವತದಿಂದ ಹಿಡಿದು ನಾಮ್ಚಾ ಬರೋದವರೆಗೆ ಎಷ್ಟು ಕಿಲೋಮೀಟರ್ ಉದ್ದವಾಗಿವೆ ಅಂತ ಕೇಳಿದ್ರೆ 2414 ಕಿಲೋಮೀಟರ್ ಅಂದರೆ 2414 ಕಿಲೋಮೀಟರ್ನಷ್ಟು ಉದ್ದವಾಗಿ ಹರಡಿವೆ. ಸೊ ಇವುಗಳ ಅಗಲ ಅಂತೇಳಿ ನಾವು ನೋಡೋದಾದರೆ 500ರಿಂದ ಹಿಡಿದು 200 ಕಿಲೋಮೀಟರ್ನಷ್ಟು ಅಗಲವನ್ನು ಹೊಂದಿದೆ. ಅಂದರೆ ಕಾಶ್ಮೀರದ ಕಡೆಗೆ ಬಂದಾಗ ಅಗಲ ಹೆಚ್ಚಾಗಿದೆ. ಸೊ ಈ ಕಡೆಗೆ ಅಂದರೆ ಭಾರತದ ಪೂರ್ವಾಂಚಲದ ಕಡೆಗೆ ಬಂದಾಗ ಅವುಗಳ ಅಗಲ ಕಡಿಮೆ ಆಗ್ತಾ ಹೋಗಿದೆ. ಸೊ ಟೋಟಲ್ ಎಷ್ಟು ಚದರ ಕಿಲೋಮೀಟರ್ನಲ್ಲಿ ಈ ಒಂದು ಹಿಮಾಲಯ ಪರ್ವತಗಳಿವೆ ಅಂದರೆ ಭಾರತ ದೇಶದ 3287263 ಮೀಟರ್ ಚದರ ಕಿಲೋಮೀಟರ್ನ ಭೂಪ್ರದೇಶದಲ್ಲಿ 6,17,300 ಒಂದು ಕಿಲೋಮೀಟರ್ನಷ್ಟು ಅಥವಾ ಚದರ ಕಿಲೋಮೀಟರ್ನಷ್ಟು ಈ ಒಂದು ಹಿಮಾಲಯದ ಪರ್ವತಗಳೇ ಅಡಗಿವೆ ಸ್ನೇಹಿತರೆ. ಅಂದರೆ 6,17,000 ಕಿಲೋಮೀಟರ್ನಲ್ಲಿ ಅವೇ ಇವೆ, ಅಂದರೆ ಹಿಮಾಲಯ ಮೌಂಟೇನ್ಸ್ಗಳೇ ಇವೆ. ಇನ್ನು ಉಳಿದ ಭೂಪ್ರದೇಶ, ಸೊ ಅದನ್ನು ನಾವು ನೋಡ್ತಾ ಹೋಗೋಣ. ಟೆಕ್ಟಾನಿಕ್ ಒರಿಜಿನ್ಸ್ ಕ್ಯಾಟಗರಿ ಮೌಂಟೇನ್ಸ್. ಈ ಭಾರತದ ಪರ್ವತಗಳು ಹೇಗೆ ಉಗಮಗೊಂಡಿವೆ ಅಂತ ಕೇಳಿದ್ರೆ ಟೆಕ್ಟಾನಿಕ್ ಒರಿಜಿನ್ ಅಂತ ಹೇಳಿ ನೋಡ್ತೀವಿ. ಅಂದರೆ ಭೂಫಲಕಗಳ ಚಲಾವಣೆಯಿಂದಾಗಿ ಹಿಮಾಲಯದ ಪರ್ವತಗಳು ಉಗಮಗೊಂಡಿವೆ ಸ್ನೇಹಿತರೆ. ಸೊ ಕಾಂಟಿನೆಂಟಲ್ ಡ್ರಿಫ್ಟ್ ಥಿಯರಿ ಒಂದು 1914 ಒಳಗಡೆ ಬೈ ಆಲ್ಫ್ರೆಡ್ ವೆಜಿನರ್ ಅವರಿಂದ ವ್ಯಕ್ತವಾಗ್ತದೆ. ಆಲ್ಫ್ರೆಡ್ ವೆಜಿನರ್ ಅವರು ಭೂಫಲಕಗಳು ಪರಸ್ಪರವಾಗಿ ಈ ರೀತಿ ಚಲಿಸಿರೋದ್ರಿಂದಾಗಿಯೇ ಇಲ್ಲಿ ಮಧ್ಯದಲ್ಲಿ ಏನಪ್ಪ ಅಂತೇಳಿ ಅಂದರೆ ಹೀಗೆ ಈ ಒಂದು ಹಿಮಾಲಯದ ಪರ್ವತಗಳು ಬೆಳೆದು ನಿಂತಿವೆ ಅಂತೇಳಿ ಅನ್ನುವಂಥದ್ದು ವಿಶೇಷವಾಗಿ ನಾವು ನೋಡ್ತೀವಿ. ಸೊ ಅದನ್ನು ನಾನು ನಿಮಗೆ ಫಿಸಿಕಲ್ ಜಿಯೋಗ್ರಫಿನೊಳಗಡೆ ಹೇಳ್ತೀನಿ. ಬಟ್ ಆದರೂ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ನೋಡ್ತಾ ಹೋಗೋಣ. ಯಾವಾಗ ಇದು ಏನಪ್ಪ ಅಂತ ಹೇಳಿದ್ರೆ ಯುರೇಷಿಯನ್ ಪ್ಲೇಟ್ ಅಂತೇಳಿ ನಾವು ನೋಡ್ತೀವಿ. ಯುರೇಷಿಯನ್ ಪ್ಲೇಟ್ ಇದು ಅಂದರೆ ಯುರೋಪ ಮತ್ತು ಏಷ್ಯಾಗಳನ್ನು ಕೂಡಿರ್ತಕ್ಕಂಥ ಪ್ಲೇಟ್ ಇದು ಯುರೇಷಿಯಾ ಪ್ಲೇಟ್. ಇದು ಏನಪ್ಪ ಅಂತೇಳಿ ಅಂದರೆ ಇಂಡಿಯನ್ ಪ್ಲೇಟ್ ಇದು, ಹೌದಾ? ಇಂಡಿಯನ್ ಪ್ಲೇಟ್ ಅಂತೇಳಿ ನೋಡ್ತೀವಿ. ಯಾವಾಗ ಈ ಒಂದು ಇಂಡಿಯನ್ ಪ್ಲೇಟ್ ಸೊ ಈ ಕಡೆಗೆ ಇರುವಂತಹ ಈ ಯುರೇಷಿಯನ್ ಪ್ಲೇಟಿಗೆ ಬಂದು ಡಿಕ್ಕಿ ಹೊಡಿತೋ, ಡಿಕ್ಕಿ ಹೊಡೆದಾಗ ಸರ್ ಅದರ ಮಧ್ಯದಲ್ಲಿ ಇದ್ದಂತಹ ಒಂದು ಈ ಸೆಡಿಮೆಂಟ್ಸ್ಗಳು, ಈ ಒಂದು ನದಿಗಳು ತಂದು ಬಿಟ್ಟಂತಹ ಸೆಡಿಮೆಂಟ್ ಸಂಚಯನ ಏನಿದೆಯಲ್ಲ, ಈ ಸಂಚಯನಗಳು ಏನಾದರೂ ಹೇಳ್ರಿ ಪರಸ್ಪರ ಎರಡೂ ಭೂಫಲಕಗಳ ಮಧ್ಯದಲ್ಲಿ ಒತ್ತಡಕ್ಕೆ ಒಳಗಾಗಿ ಸೊ ಮಡಿಕೆಗಳ ರೀತಿಯಲ್ಲಿ ಏನಾಯಿತು ಹೇಳ್ರಿ, ಅವಾಗ ಈ ರೀತಿಯಾಗಿ ಮಧ್ಯದಲ್ಲಿ ಪರ್ವತಗಳು ಎದ್ದು ನಿಂತವು. ಮೊದಲನೆಯ ಒತ್ತಡಕ್ಕೆ ನಿರ್ಮಾಣಗೊಂಡಿದ್ದು ಸೊ ಉತ್ತರದ ಗ್ರೇಟರ್ ಹಿಮಾಲಯ ಅಥವಾ ಉತ್ತರದ ಮಹಾ ಹಿಮಾಲಯಗಳು. ಇನ್ನು ಅದಾದ ನಂತರದಿಂದ ಎರಡನೇ ಒತ್ತಡಕ್ಕೆ ಮಣಿದಿದ್ದು ಯಾವುದಪ್ಪ ಅಂತ ಕೇಳಿದ್ರೆ ಮಧ್ಯ ಹಿಮಾಲಯಗಳು, ಅದನ್ನು ನಾವು ಹಿಮಾದ್ರಿ ಹಿಮಾಲಯ ಅಂತ ಕರಿತೀವಿ. ಇನ್ನು ಕೊನೆಯ ಒತ್ತಡಕ್ಕೆ ಉಂಟಾಗಿದ್ದು ಯಾವುದು ಅಂತ ಕೇಳಿದ್ರೆ ಶಿವಾಲಿಕ ಹಿಮಾಲಯಗಳು ಸ್ನೇಹಿತರೆ. ಸಿ ಪ್ಲೇಟ್ ಕೊಲಿಷನ್ ಮೀನ್ಸ್ ಇಲ್ಲಿ ಕಾಂಟಿನೆಂಟಲ್ ಇನ್ಕ್ಲೂಡಿಂಗ್ ಪ್ಲೇಟ್ ಏನಿದೆಯಲ್ಲ, ಈ ಒಂದು ಕಾಂಟಿನೆಂಟಲ್ ಪ್ಲೇಟ್, ಈ ಒಂದು ಕಾಂಟಿನೆಂಟಲ್ ಪ್ಲೇಟ್, ಇಂಡಿಯನ್ ಕಾಂಟಿನೆಂಟಲ್ ಪ್ಲೇಟ್ ಆ್ಯಂಡ್ ದ ಯುರೇಷಿಯನ್ ಕಾಂಟಿನೆಂಟಲ್ ಪ್ಲೇಟ್, ವೆನ್ ಇಟ್ ವಾಸ್ ಟು ಕನ್ವರ್ಜ್ ಆಗುತ್ತದೋ ಅವಾಗಲೇ ಮಧ್ಯದಲ್ಲಿ ಈ ಒಂದು ಫೋಲ್ಡ್ ಆಗಿ ಹಿಮಾಲಯ ಪರ್ವತಗಳು ಎದ್ದು ನಿಲ್ತವೆ ಸ್ನೇಹಿತರೆ. ಸೊ ಹಾಗಾದರೆ ಈ ಫೋಲ್ಡ್ ಮೌಂಟೇನ್ಸ್ಗಳು ಯಾವಾಗ ತಯಾರಾಗಿವೆ ಅಂತ ಕೇಳಿದ್ರೆ ಭೂಮಿಯ ಟರ್ಷಿಯರಿ ಯುಗದಲ್ಲಿ, ಭೂಮಿಯ ತೃತೀಯ ಯುಗದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥದ್ದು ಸ್ನೇಹಿತರೆ. ಇನ್ನು ಸೆಡಿಮೆಂಟ್ಸ್ಗಳು ಅಂದರೆ ನಾನು ಆಲ್ರೆಡಿ ಹೇಳಿದ್ನಲ್ಲ, ನದಿಗಳು ತಂದ ಸೆಡಿಮೆಂಟ್ಸ್ನಿಂದ ಈ ಒಂದು ಹಿಮಾಲಯಗಳು ನಿರ್ಮಾಣಗೊಂಡಿವೆ ಅಂತೇಳೆಂದು. ನಾಟ್ ಅ ಸಿಂಗಲ್ ರೇಂಜ್ ಬಟ್ ಸೀರೀಸ್ ಆಫ್ ದಿ ಚೈನ್ ಆಫ್ ದಿ ಮೌಂಟೈನ್ಸ್. ನಾನು ಆಲ್ರೆಡಿ ಚೈನ್, ಸೊ ಉತ್ತರದ ಒಂದು ಮಹಾ ಹಿಮಾಲಯಗಳು, ಸೊ ಹಿಮಾದ್ರಿ ಮಧ್ಯ ಹಿಮಾಲಯಗಳು, ಶಿವಾಲಿಕಗಳು, ಹೀಗೆ ಚೈನ್ ಇದೆ. ಇವುಗಳದ್ದು ಕಂಟಿನ್ಯೂಸ್ಲಿ ಏನಪ್ಪ ಅಂತೇಳಿ ಅಂದರೆ ಚೈನ್ ಇದೆ. ಇಟ್ಸ್ ನಾಟ್ ಬ್ರೇಕೇಬಲ್,
ಹೌದಾ. ಜಸ್ಟ್ ಒಂದು ಸ್ವಲ್ಪ ಬ್ರೇಕ್ ಆಗಿದೆ ಎಲ್ಲಿ ಅಂತ ಕೇಳಿದ್ರೆ ಅಸ್ಸಾಂನಲ್ಲಿ ಮಾತ್ರ ಸ್ವಲ್ಪ ಬ್ರೇಕ್ ಆಗಿದೆ. ಸೊ ಅದು ಎಲ್ಲಿ ಬ್ರೇಕ್ ಆಗಿದೆ, ಯಾವ ಪರ್ವತಗಳ ಮಧ್ಯದಲ್ಲಿ ಇದೆ ಅಂತ ಹೇಳಿದ್ರೆ ನಾವು ನೋಡೋಣ. ಅಲ್ಲಿ ಒಂದು ನದಿ ಹರಿತದೆ, ತೀಸ್ತಾ ನದಿ. ಆ ತೀಸ್ತಾ ನದಿ ಏನಪ್ಪಾ ಅಂದ್ರೆ ಸುಮಾರು 90 ಕಿಲೋಮೀಟರ್ನಷ್ಟು ಈ ಹಿಮಾಲಯ ಪರ್ವತಗಳನ್ನು ಗ್ಯಾಪ್ ಉಂಟು ಮಾಡಿರುವಂಥದ್ದು. ಸೊ ಅದನ್ನು ನೆಕ್ಸ್ಟ್ ನಾನು ನಿಮಗೆ ರಿವರ್ ಚಾಪ್ಟರ್ ಬಂದಾಗ ಹೇಳಿಕೊಡ್ತೀನಿ ಸ್ನೇಹಿತರೆ. ಸೊ ಇಲ್ಲಿ ನೋಡಿ, ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳಿದೆ ನಿಮಗೆ, ಪ್ಯಾಂಜಿಯಾ ಅಂತ ಒಂದು ಅಖಂಡವಾಗಿದ್ದ ಮೊಟ್ಟ ಮೊದಲ ಭೂಪ್ರದೇಶವಿತ್ತು. ಸೊ ಆ ಭೂಪ್ರದೇಶ ಒಡೆದು ಲಾರೇಷಿಯಾ ಮತ್ತು ಗೊಂಡವಾನ ಅಂತ ಎರಡು ಭೂಫಲಕಗಳಾಗಿ ಡಿವೈಡ್ ಆದವು. ಸೊ ಆ ಡಿವೈಡ್ ಆದಾಗ ಅವೆರಡರ ಮಧ್ಯದಲ್ಲಿ ಬಂದಂತಹ ಸಮುದ್ರ ಯಾವುದಾಗಿತ್ತು, ತೆತಿಸ್ ಸಮುದ್ರ. ಸೊ ಆ ಒಂದು ತೆತಿಸ್ ಸಮುದ್ರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಭೂ ಒಳಮಡಿಕೆ ಪರ್ವತಗಳಿಂದ ಅಂದರೆ ಜಿಯೋಸಿಂಕ್ಲೈನ್ ಆಗಿದೆ. ಹೇಗೆ ಆಗಿದೆ ಅಂತ ಕೇಳಿದ್ರೆ, ಈ ಕಡೆ ಇರುವಂಥದ್ದು ಯುರೇಷಿಯನ್ ಪ್ಲೇಟ್, ಈ ಕಡೆಗೆ ಇರುವಂಥದ್ದು ಇಂಡಿಯನ್ ಪ್ಲೇಟ್. ಈ ಯುರೇಷಿಯನ್ ಪ್ಲೇಟ್ನಿಂದ ನದಿಗಳು ಹರಿದು ಬರ್ತಾ ಇತ್ತಲ್ಲ ಈ ಕಡೆಗೆ, ಈ ಹರಿದು ಬರ್ತಾ ಇದ್ದಂಥ ನದಿಗಳು ಇಲ್ಲಿ ಸೆಡಿಮೆಂಟ್ಸ್ಗಳನ್ನು ತಂದು ಬಿಟ್ಟಿತ್ತು. ಹೀಗೆ ಈ ಸೆಡಿಮೆಂಟ್ಸ್ಗಳು ಕಾಲಕ್ರಮೇಣವಾಗಿ ಹಾಗೇನೆ ಡಿಪಾಸಿಟ್ ಆಗ್ತಾನೆ ಇತ್ತು. ಈ ಡಿಪಾಸಿಟ್ ಆಗ್ತಾ ಇದ್ದಾಗ ಅಲ್ಲಿ ಇದ್ದ ಸಮುದ್ರ ಯಾವುದಾಗಿತ್ತು, ತೆತಿಸ್ ಸಮುದ್ರ. ಇವತ್ತು ಪ್ರಶ್ನೆ ಹೀಗೂ ಕೇಳಬಹುದು ನಿಮಗೆ, ಹಿಮಾಲಯ ಪರ್ವತಗಳು ಯಾವ ನದಿಯ ತಳಭಾಗದ ಮೇಲ್ಭಾಗದಲ್ಲಿ ನಿಂತಿವೆ ಅಂತ ಕೇಳಿದ್ರೆ ತೆತಿಸ್ ಸಮುದ್ರದ ಮೇಲ್ಭಾಗದಲ್ಲಿ ನಿಂತಿವೆ. ಈ ತೆತಿಸ್ ಸಮುದ್ರಕ್ಕೆ ಯುರೇಷಿಯನ್ ಪ್ಲೇಟ್ನಿಂದ ಹರಿದು ಬರ್ತಿದ್ದ ನದಿಗಳು ತಂದು ಬಿಟ್ಟ ಸಂಚಯನ ತುಂಬ ಸುಮಾರು ಎಷ್ಟು ಅಂತ ಕೇಳಿದ್ರೆ, ಯಾವಾಗ ಭೂಮಿ ಅಂದರೆ 225 ದಶಲಕ್ಷ ವರ್ಷಗಳ ಹಿಂದೆ ಭೂಮಿ ಒಡೆದು ಎರಡು ಭಾಗ ಆಯ್ತಲ್ಲ, 70 ದಶಲಕ್ಷ ವರ್ಷಗಳಿಂದ ಇಂಡಿಯಾ ಡಿವೈಡ್ ಆಯ್ತಲ್ಲ. ಸೊ 70ರಿಂದ ಕೇವಲ 10 ದಶಲಕ್ಷ ವರ್ಷಗಳವರೆಗೆ, ಅಂದರೆ 225 ದಶಲಕ್ಷ ವರ್ಷಗಳಿಂದ ಕೇವಲ 10 ದಶಲಕ್ಷ ವರ್ಷಗಳವರೆಗೆ ಬರೀ ಡಿಪೋಸಿಷನ್ ಆಗ್ತಾನೇ ಇತ್ತು. ಅಲ್ಲಿ ಸುಮಾರು 210 ದಶಲಕ್ಷ ವರ್ಷಗಳ ಕಾಲ ಇಲ್ಲಿ ಡಿಪಾಸಿಟ್ ಆಗ್ತಾನೇ ಇತ್ತು ನದಿಗಳಿಂದ ಬಂದ ಸಂಚಯನ. ಸುಮಾರು 210 ದಶಲಕ್ಷ ವರ್ಷಗಳು ಕಳೆದ ನಂತರ ಈ ಯುರೇಷಿಯನ್ ಪ್ಲೇಟಿನ ಕಡೆಗೆ ಇಂಡಿಯನ್ ಪ್ಲೇಟ್ ಮೂವ್ ಆಗ್ತಾ ಬಂತು. ಹೀಗೆ ಮೂವ್ ಆಗ್ತಾ ಬಂದಾಗ ಪರಸ್ಪರ ಎರಡು ಪರ್ವತಗಳ ಮಧ್ಯದಲ್ಲಿ ಅಥವಾ ಈ ಎರಡೂ ಭೂ ಪ್ಲೇಟ್ಗಳ ಮಧ್ಯದಲ್ಲಿ ಕ್ಲಾಶ್ ಉಂಟಾಗ್ತದ. ಹೀಗೆ ಕ್ಲಾಶ್ ಉಂಟಾದಾಗ ಇಂಡಿಯನ್ ಪ್ಲೇಟ್ ಏನಾಗ್ತದೆ ಹೇಳ್ರಿ, ಕೆಳಗಡೆ ಮುಳುಗಿ ಹೋಗ್ತದೆ. ಸೊ ಅದರ ಮೇಲ್ಭಾಗದಲ್ಲಿ ಎದ್ದು ನಿಂತಿರುವುದು ಯಾವುದು ಅಂತ ಕೇಳಿದ್ರೆ ಯುರೇಷಿಯನ್ ಪ್ಲೇಟ್. ಆ ಯುರೇಷಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ಗಳ ಮಧ್ಯದಲ್ಲಿ ಉಂಟಾಗದ ಒಂದು ಒತ್ತಡದಿಂದ ಸೊ ಅಲ್ಲಿ ನಿರ್ಮಾಣಗೊಂಡದ್ದ ತೆತಿಸ್ ಸಮುದ್ರದ ಮುಚ್ಚಿ ಹೋಗಿ ಜಿಯೋಸಿಂಕ್ಲೈನ್ ಆಗಿ ಅದರ ಮೇಲೆ ಮಡಿಕೆ ಪರ್ವತಗಳು ನಿರ್ಮಾಣಗೊಂಡಿವೆ. ಈ ರೀತಿಯಾಗಿ ಸ್ನೇಹಿತರೆ, ಇದು ಮೊದಲ ಒತ್ತಡವಾದರೆ ಎರಡನೇ ಒತ್ತಡ ಆಗಿರ್ತಲ್ಲ, ಅವಾಗ ಸಿಂಧ್ ಸ್ಯಾಂಗ್ಪೋ ಸೂಚರ್ ಝೋನ್ ಅಂತ ನಾವು ನೋಡ್ತೀವಿ. ಅಂದರೆ ಸಿಂಧೂ ನದಿ ಮತ್ತು ಚಾಂಗ್ಪೋ ನದಿಗಳು ಹರಿತಿದ್ದಂತಹ ವಲಯ ಸೊ ಇದಾಗಿತ್ತು. ಇಲ್ಲಿ ಸಿಂಧೂ ನದಿಗಳು ಅಂದರೆ ಪುರಾತನ ಕಾಲದಲ್ಲಿ ಏನು ನಾನು ಹೇಳಿದ್ನಲ್ಲ ನಿಮಗೆ, ನದಿ ಸಂಚಯನಗಳು ತಂದು ಬಿಡ್ತಾ ಇತ್ತು ಇಲ್ಲಿಂದ ಇಲ್ಲಿಗೆ ಅಂತೇಳೆಂದು. ಸೊ ಹಾಗೆ ತಂದು ಬಿಡ್ತಿದ್ದಂತಹ ನದಿಗಳು ಯಾವಂದರೆ ಸಿಂಧೂ ನದಿ ಮತ್ತು ಚಾಂಗ್ಪೋ ನದಿಗಳು ಅಂತೇಳಿ ನಾವು ನೋಡ್ತೀವಿ. ಈ ಸಿಂಧು ಮತ್ತು ಚಾಂಗ್ಪೋ ನದಿಗಳ ಒಂದು ವಲಯವೇ ಸಿಂಧ್ ಚಾಂಗ್ಪೋ ಸೂಚರ್ ಝೋನ್ ಅಂತ ನೋಡ್ತೀವಿ. ಇಲ್ಲಿ ಈ ಒಂದು ಪ್ರದೇಶದಲ್ಲಿ ಏನಾಯಿತು ಅಂತ ಕೇಳಿದ್ರೆ, ಯುರೇಷಿಯನ್ ಪ್ಲೇಟ್ ಮತ್ತು ಇಂಡಿಯನ್ ಪ್ಲೇಟ್ಗಳ ಮಧ್ಯದಲ್ಲಿ ಉಂಟಾದಂತಹ ಆ ಒಂದು ಕೊಲಿಜನ್ನಿಂದಾಗಿ ಇಲ್ಲಿ ಏನು ನಿರ್ಮಾಣಗೊಂಡವು ಅಂತೇಳಿದ್ರೆ ಮಹಾ ಪರ್ವತಗಳೇ ನಿರ್ಮಾಣಗೊಂಡವು. ಹಾಗೆ ನಿರ್ಮಾಣಗೊಂಡ ಪರ್ವತಗಳೇ ಬ್ಯೂಟಿಫುಲ್ ಹಿಮಾಲಯನ್ ರೇಂಜ್. ಹಾಗಾದರೆ ಹಿಮಾಲಯನ್ ರೇಂಜ್ ನಿರ್ಮಾಣಗೊಳ್ಳುತ್ತಿದ್ದಂತೆಯೇ ಅಲ್ಲಿ 3 ರೀತಿಯ ಹಿಮಾಲಯಗಳು ನಿರ್ಮಾಣಗೊಂಡವು ಅಂತ ಹೇಳಿದೆ. ಸೊ ಒಂದನೇದಾಗಿ ಗ್ರೇಟ್ ಹಿಮಾಲಯ, ಮಿಡ್ಲ್ ಹಿಮಾಲಯ ಆ್ಯಂಡ್ ಶಿವಾಲಿಕ ಹಿಮಾಲಯ. ಆ ಶಿವಾಲಿಕ ಹಿಮಾಲಯದ ಕೆಳಭಾಗದಲ್ಲಿ ಹಿಮಾಲಯಗಳಿಂದ ನುಸುಳಿಕೊಂಡು ಹರಿಯುತ್ತಿದ್ದಂತಹ ನದಿಗಳ ನೀರು ಸಂಗ್ರಹಣೆಗೊಂಡು ಅದೇ ನದಿನೇ ಗಂಗಾ ನದಿಯಾಗಿ ಪರಿವರ್ತನೆ ಹೊಂದಿತು. ಈ ಸಿಂಧೂ ಮತ್ತು ಗಂಗಾ ನದಿಗಳು ಕೂಡಿ ಈ ಇವತ್ತಿನ ಪಾಕಿಸ್ತಾನ ಮತ್ತು ಇಂದಿನ ಭಾರತದ ಉತ್ತರದ ಒಂದು ಪ್ರದೇಶ ಇರ್ಬೋದು, ಉತ್ತರ ಪ್ರದೇಶದ ಭೂಭಾಗಗಳಲ್ಲಿ ಆ ಸಿಂಧೂ ನದಿ ಮತ್ತು ಗಂಗಾ ನದಿಗಳು ಸೇರಿ ಹರಿದು ಅಲ್ಲಿ ಸಾಕನಷ್ಟು ಹಿಮಾಲಯವನ್ನು ಕೊರೆದು ಅಲ್ಲಿರುವಂಥ ಸೆಡಿಮೆಂಟ್ಸನ್ನು ತಂದು ಬಿಟ್ಟಿವೆ. ಅದೇ ಇಂಡೋ ಗಂಗ್ಯಾಟಿಕ್ ಪ್ಲೇನ್, ಉತ್ತರದ ಗಂಗಾ ಮೈದಾನ, ಸಿಂಧೂ ಗಂಗಾ ಬಯಲು ಪ್ರದೇಶ ಅಂತ ನೋಡ್ತೀವಿ. ಹೌದಾ? ಹಾಗಾದರೆ ಸ್ನೇಹಿತರೆ, ಸುಮಾರು ಒಂದು 10,000 ವರ್ಷಗಳ ಹಿಂದೆ ಹಿಮಾಲಯ ಅಂದರೆ 1 ದಶಲಕ್ಷ ವರ್ಷದ ಹಿಂದೆ ಹಿಮಾಲಯಗಳು ನಿರ್ಮಾಣಗೊಂಡಿದ್ದು ಸ್ನೇಹಿತರೆ ಅಂತೇಳೆಂದು ನಾವು ನೋಡ್ತೀವಿ. ಬನ್ನಿ ಹಾಗಾದರೆ ಮುಂದಿನ ಪಾರ್ಟಲ್ಲಿ ನಾವು ನೋಡ್ತಾ ಹೋಗೋಣ. 3 ಥರ್ಡ್ಸ್ ಝೋನ್ಸ್ ಅಂದರೆ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ನಾನು
ಒಂದು ಯಾವ ಪ್ರದೇಶಗಳಲ್ಲಿ ಏನೇನಾಯಿತು ಅಂತೇಳಿ ಅಂದರೆ ಇಯೋಸಿನ್ ಯುಗದಲ್ಲಿ ಮಿಡಲ್ ಮಿಯೋಸಿನ್ ಆ್ಯಂಡ್ 3 ಥರ್ಸ್ಟ್ ಝೋನ್ಸ್ಗಳನ್ನು ನೋಡೋಣ. ಒಂದೇನಂದರೆ ಇಂಡಸ್ ರಿವರ್ ಅಂದರೆ ಸಿಂಧ್ ಸ್ಯಾಂಗ್ಪೋ ಸೂಚರ್ ಝೋನ್. ಎಲ್ಲಿದೆಪ್ಪ ಸಿಂಧ್ ಸ್ಯಾಂಗ್ಪೋ ಸೂಚರ್ ಝೋನ್ ಅಂತ ಕೇಳಿದರೆ ಸ್ನೇಹಿತರೆ, ಇದು ಟಿಬೇಟಿಯನ್ ಪ್ಲೇಟ್ ಅಂತೇಳಿ ನಾವು ನೋಡ್ತೀವಿ. ಇಲ್ಲಿ ತೆತಿಸ್ ಸಮುದ್ರ ಇತ್ತು, ಇದು ಟಿಬೇಟಿಯನ್ ಪ್ಲೇಟ್ ಇತ್ತು. ಇಲ್ಲಿರುವಂಥದ್ದು ಮೊದಲ ಒತ್ತಡದ ಹೈಯರ್ ಹಿಮಾಲಯ, ಇದರ ಒತ್ತಡದಿಂದ ಲೆಸ್ಸರ್ ಹಿಮಾಲಯ. ಸೊ ಅದಾದಮೇಲೆ ಸಬ್ ಹಿಮಾಲಯ ಮೀನ್ಸ್ ಒಂದು ಫುಟ್ ಹಿಮಾಲಯನ್ಸ್ ಅಂತ ನಾವು ನೋಡ್ತೀವಿ. ಈ ಕಡೆಗೆ ಇರುವಂಥದ್ದು ಇಂಡೋ ಗಂಗ್ಯಾಟಿಕ್ ಪ್ಲೇನ್, ಹೌದಲ್ವಾ? ಸೊ ಇದನ್ನೇ ಈ ರೀತಿ ಪ್ಲೇನ್ ಆಗಿ ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಮೇನ್ ಬೌಂಡ್ರಿಗಳನ್ನು ನಾವು ಆಲ್ರೆಡಿ ತಿಳ್ಕೊಂಡಿವಲ್ವಾ. ಈಗ ಹೊರಡೋಣ ಫೇಸಸ್ ಆಫ್ ದ ಇನ್ಫಾರ್ಮೇಷನ್ ಆಫ್ ಹಿಮಾಲಯ. ಹಿಮಾಲಯ ಆಲ್ರೆಡಿ ನಾವು ತಿಳ್ಕೊಂಡಿದ್ದೀವಿ, ಹೇಗೆ ಉಗಮಾಯಿತು ಅನ್ನೋದಕ್ಕಿಂತ ಇನ್ನೂ ಒಂದು ಸ್ವಲ್ಪ ಆಳವಾಗಿ ನೋಡೋದಾದರೆ ಸ್ನೇಹಿತರೆ, ಭಾರತದ ಭೂಫಲಕವು ಹಿಂದೂ ಮಹಾಸಾಗರದಿಂದ ತೇಲಿ ಈ ಏಷ್ಯಾ ಖಂಡದ ತನಕ ಬರುವಾಗ ಇಲ್ಲಿ ಇದ್ದಂತಹ ನದಿಗಳು ಏನು ಮಾಡ್ತಾ ಇದ್ವು ಹೇಳ್ರಿ? ಸಿಂಧೂ ನದಿ, ಸ್ಯಾಂಗ್ಪೋ ನದಿ, ಸಟ್ಲೇಜ್ ನದಿ, ಬ್ರಹ್ಮಪುತ್ರ ನದಿ, ಒಂದು ಕೋಸಿ ನದಿ, ತೀಸ್ತಾ ನದಿ, ಇವೆಲ್ಲವೂ ಏನು ಮಾಡ್ತಾ ಇದ್ವು ಅಂತ ಕೇಳಿದರೆ ಒಂದು ನದಿ ಸಂಚಯನವನ್ನು ತಂದು ಇಲ್ಲಿಗೆ ಬಿಡ್ತಾ ಇದ್ವು. ಸೊ ಇಲ್ಲಿ ನದಿ ಸಂಚಯನವನ್ನು ತಂದು ಬಿಡುತ್ತಿದ್ದ ಸಂದರ್ಭದಲ್ಲಿ ಇಲ್ಲಿ ಸಾಕಷ್ಟು ಪ್ರಮಾಣದ್ದು ಏನಿದ್ದು ಹೇಳ್ರಿ? ಜ್ವಾಲಾಮುಖಿಯ ಕುಂಡಗಳಿದ್ದವು, ಭೂಕಂಪನದ ಕೇಂದ್ರಗಳಿದ್ದವು ಹಿಮಾಲಯದ ತಳಭಾಗದಲ್ಲಿ. ಸೊ ಆವಾಗ ನಮ್ಮ ಭಾರತದ ಭೂಫಲಕ ಕಾಲಕ್ರಮೇಣವಾಗಿ ಚಲಿಸ್ತಾ ಏನಾಯ್ತು ಹೇಳ್ರಿ? ಉತ್ತರದ ಕಡೆಗೆ ಬರುತ್ತಿದ್ದಾಗ, ಇದು ಹಿಮಾಚಲ ಪ್ರದೇಶದಲ್ಲಿದೆ ಇವತ್ತಿಗಾದರೂ ಕೂಡ, ಸ್ಪಿತಿ ಆ್ಯಂಡ್ ಲಹುಲ್ ಅಂತೇಳೆಂದು ಪಾಯಿಂಟ್. ಆ ಲಹುಲ್ ಆ್ಯಂಡ್ ಸ್ಪಿತಿ ಪಾಯಿಂಟ್ ಎಲ್ಲಿದೆ ಅಂತ ಕೇಳಿದ್ರೆ ಹಿಮಾಚಲ ಪ್ರದೇಶದಲ್ಲಿದೆ ಸ್ನೇಹಿತರೆ, ಇವತ್ತಿಗಾದರೂ ನಾವು ಕಾಣ್ತೀವಿ. ಆ ಭೂಪ್ರದೇಶದ ಮೇಲ್ಭಾಗದಲ್ಲಿ ಇಲ್ಲಿ ಏನಿತ್ತಂದರೆ ಜ್ವಾಲಾಮುಖಿಗಳ ಒಂದು ಝೋನ್ ಇತ್ತು ಸ್ನೇಹಿತರೆ. ಆ ಜ್ವಾಲಾಮುಖಿಗಳ ಝೋನ್ ಇವತ್ತು ಭಾರತದ ಅತ್ಯಂತ ಶೀತ ಪ್ರದೇಶ ದ್ರಾಸ್ ಅಂತೇಳಿ ನಾವು ನೋಡ್ತೀವಿ, ಲಡಾಖ್ನಲ್ಲಿದೆ ಇವತ್ತು. ಆ ಪ್ಲೇಸ್ ಇಲ್ಲಿ ಕಂಡು ಬರ್ತಾ ಇತ್ತು, ಅದು ಒಂದು ಜ್ವಾಲಾಮುಖಿಯ ಪಾಯಿಂಟ್ ಆಗಿತ್ತು ಸ್ನೇಹಿತರೆ. ಹಾಗಾದರೆ ಅದು ಎಲ್ಲಿದ್ದವು ಅಂತ ಕೇಳಿದ್ರೆ ತೆತಿಸ್ ಸಮುದ್ರದಲ್ಲಿದ್ದವು. ಆ ತೆತಿಸ್ ಸಮುದ್ರದ ಮೇಲಕ್ಕೆ ಭಾರತದ ಭೂಫಲಕ ಚಲಿಸಿ ಇವತ್ತು ಹಿಮಾಲಯಗಳು ನಿರ್ಮಾಣಗೊಂಡಿವೆ. ಸೊ ನೋಡಿ, ಇದು ಏನಪ್ಪ ಅಂತೇಳಿ ಅಂದರೆ ಇಲ್ಲಿ ಬ್ಯೂಟಿಫುಲ್ ಆಗಿ ಕಲರ್ಫುಲ್ ಆಗಿ ಕಾಣ್ತಾ ಇದೆಯಲ್ಲ, ಇದು ಇಂಡಿಯನ್ ಪ್ಲೇಟ್, ಇದು ಇಂಡಿಯನ್ ಪ್ಲೇಟ್. ಇದು ಈ ಕಡೆಗೆ ಇರುವಂಥದ್ದು ಯುರೇಷಿಯನ್ ಪ್ಲೇಟ್ ಸ್ನೇಹಿತರೆ. ಈ ಯುರೇಷಿಯನ್ ಪ್ಲೇಟ್ನಲ್ಲಿ ಭಾರತದ ಹಿಮಾಲಯಗಳು ಬರೋದಕ್ಕಿಂತ ಮುಂಚೆ, ಅಂದರೆ ಭಾರತದ ಭೂಫಲಕ ಬರೋದಕ್ಕಿಂತ ಮುಂಚೆ ಇಲ್ಲಿ ಏನಿತ್ತು ಹೇಳ್ರಿ? ಕಂದಕವಿತ್ತು, ಈ ರೀತಿ ಟ್ರೆಂಚ್ ಇತ್ತು. ಸೊ ಇಲ್ಲಿ ಏನಪ್ಪ ಅಂತೇಳಿ ಅಂದರೆ ಕಾಂಟಿನೆಂಟಲ್ ವೋಲ್ಕ್ಯಾನಿಕ್ ಅರೆಕ್ಸ್ಗಳಿತ್ತು, ಅಂದರೆ ಇಲ್ಲಿ ವೋಲ್ಕ್ಯಾನಿಕ್ಸ್ಗಳು ನಡೀತಾ ಇತ್ತು, ವೋಲ್ಕ್ಯಾನೋಗಳು ರನ್ ಆಗ್ತಾ ಇದ್ವು. ಅಂತಹ ಪ್ರದೇಶಕ್ಕೆ ಈ ಒಂದು ಕಾಂಟಿನೆಂಟಲ್ ಕೊಲಿಜನ್ ಆಗ್ತದೆ ಸ್ನೇಹಿತರೆ. ಹೀಗೆ ಕಾಂಟಿನೆಂಟಲ್ ಕೊಲಿಜನ್ ಆದಾಗ ಇವತ್ತಿಗಾದರೂ ಕೂಡ ನಾವು ಕಾಣಿಸ್ತಾ ಇದ್ದೀವಿ ಏನು ಅಂತ ಕೇಳಿದರೆ, ಸೊ ಕಾರಾಕೋರಂ ಪರ್ವತ ಶ್ರೇಣಿ ಏನಿದೆಯಲ್ಲ, ಕಂಪ್ಲೀಟ್ಲಿ ಜ್ವಾಲಾಮುಖಿ ಮತ್ತು ಭೂಕಂಪನಗಳಿಂದ ಕೂಡಿದೆ. ಇವತ್ತಿಗಾದರೂ ಕೂಡ ಅತಿ ಹೆಚ್ಚು ಭೂಕಂಪನಗಳು ಅಥವಾ ಏನಾದರೂ ಸಂಭವಿಸಿದರೆ ಅದು ಕಾರಾಕೋರಂ ರೇಂಜಿನಲ್ಲೇ ಸಂಭವಿಸಬೇಕು. ಯಾಕಂತೇಳಿದ್ರೆ ಇದೇ ಕಾರಾಕೋರಂ ರೇಂಜ್ ಇಲ್ಲಿದೆ ಅಲ್ವಾ, ಇಲ್ಲಿ ನೋಡಿ, ಇದೆ ಈ ಸರಣಿ ಏನಿದೆ ಅಲ್ಲ, ಇದೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಕಂಪ್ಲೀಟ್ಲಿ ಇದೇನಪ್ಪ ಅಂದರೆ ಜ್ವಾಲಾಮುಖಿಗಳಿಂದ ಕೂಡಿದ್ದಿತ್ತು. ಇನ್ನು ಕೋಹಿಸ್ತಾನ್ ಐಸ್ಲ್ಯಾಂಡ್ಸ್ ಅಂತ ನೋಡ್ತೀವಿ. ಈ ಕೋಹಿಸ್ತಾನ್ ಐಸ್ಲ್ಯಾಂಡ್ಸ್ ಮೇಲೇನೆ ಇವತ್ತು ಲಡಾಖಿನ ಒಂದು ದ್ರಾಸ್ ಅನ್ನುವಂಥ ಜಗತ್ತಿನ ಅತ್ಯಂತ ಶೀತ ಪ್ರದೇಶ ನಿಂತಿರುವಂಥದ್ದು, ಹೌದಲ್ವ ಸ್ನೇಹಿತರೆ? ಸೊ ಇದೇನಪ್ಪ ಅಂತೇಳಂದರೆ UPSCಗೆ ಬರುವಂಥದ್ದು. ಸೊ ಇನ್ನು ನೆಕ್ಸ್ಟ್ ಏನಪ್ಪ ಅಂತೇಳಂದರೆ ಹೌ ಟು ಅಪ್ಲಿಫ್ಟ್ ಅಪ್ ದಿ ಗ್ರೇಟ್ ಹಿಮಾಲಯ. ಇಲ್ಲಿ ನೋಡ್ರಿ, ಈ ಕಡೆಗೆ ಇಂಡಿಯಾ ಗಂಗಾ ಪ್ಲೇನ್ ಇದೆ, ಇಲ್ಲಿ ಏನಪ್ಪ ಅಂತೇಳಂದ್ರೆ ಮಧ್ಯದಲ್ಲಿ ಹಿಮಾಲಯನ್ ಇದೆ, ಇಲ್ಲಿ ಏನಿದೆ ಹೇಳ್ರಿ? ಇಂಡಿಯನ್ ಪ್ಲೇಟ್ ಇದೆ. ಸೊ ಆಲ್ಮೋಸ್ಟ್ ಈ ಇಂಡಿಯನ್ ಪ್ಲೇಟ್ ಏನಿದೆಯಲ್ಲ, ಸಾರಿ ಟಿಬೇಟಿಯನ್ ಪ್ಲೇಟ್ ಇದೆ. ಇಂಡಿಯನ್ ಪ್ಲೇಟ್ ಈ ಕಡೆಗಿಂದ ಹೀಗೆ ಬಂದು ಒತ್ತಡ ಹಾಕಿರೋದ್ರಿಂದ ಸೊ ಈ ಕಡೆಗೆ ಏನಿದೆ ಅಂದರೆ ಈ ರೀತಿ ಸ್ಲೋಪ್ ಇದೆ, ಈ ಕಡೆಗೆ ಟಿಬೇಟ್ನಲ್ಲಿ ಎಗ್ದಮ್ ಒಂದು ಕಡಿದಾದ ಇಳಿಜಾರಿದೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಈ ಚಿತ್ರ ಕಾಣಿಸ್ತಾ ಇದೆಯಲ್ಲ ನಿಮಗೆ, ಹಿಂಗೆ ಬಂದು ಹಿಂಗೆ ಏರಿ ಹಿಂಗೆ ಇಳಿದಿದೆ. ಅಂದರೆ ಟಿಬೇಟ್ನಲ್ಲಿ ಕಡಿದಾದ ಇಳಿಜಾರನ್ನು ಹೊಂದಿದ್ದು ಹಿಮಾಲಯಗಳು ಭಾರತದ ಕಡೆಗೆ ಏನಪ್ಪ ಅಂತೇಳಿದ್ರೆ ಮೃದುವಾದ ಇಳಿಜಾರನ್ನು ಹೊಂದಿವೆ ಅಂತ ನೋಡ್ತೀವಿ. ಇನ್ನೊಂದು ಕಾನ್ವೆಕ್ಸ್ ಒಂದು ರೂಪದಲ್ಲಿದ್ದಾವೆ, ಅಂದರೆ ಅರ್ಧ ಚಂದ್ರಾಕೃತಿ ಅಂತೇಳಿ ನೋಡ್ತೀವಿ, ಕಾನ್ವೆಕ್ಸ್ ಅಂತೇಳೆಂದು ಅರ್ಧ ಚಂದ್ರಾಕೃತಿಯಲ್ಲಿ ನಮ್ಮ ಒಂದು ಹಿಮಾಲಯಗಳು ಕಂಡು ಬರ್ತವೆ ಸ್ನೇಹಿತರೆ. ಇನ್ನು ನಾವು ನೋಡೋದಾದರೆ ಅಪ್ಲಿಫ್ಟ್ಮೆಂಟ್ ಆಫ್ ದಿ ಶಿವಾಲಿಕ ಬೆಟ್ಟಗಳು ಏನಪ್ಪ ಅಂತೇಳಂದರೆ ಭಾರತದ ಕೊಲಿಜನ್ನಿಂದ 3rd ಪ್ಲೇಸಲ್ಲಿ ಉಂಟಾಗಿರ್ತಕ್ಕಂಥದ್ದು. ಸ್ಟಿಲ್ ರೈಸಿಂಗ್ 5 ಸೆಂಟಿಮೀಟರ್ಸ್ ಪರ್ ಇಯರ್. ನಾವು ನೋಡ್ತಾನೆ ಇದ್ದೀವಿ, ಭಾರತ ಇವತ್ತಿಗಾದರೂ ಕೂಡ 5 ಸೆಂಟಿಮೀಟರ್ಗಳಷ್ಟು ಉತ್ತರಕ್ಕೆ ಚಲಿಸ್ತಾನೇ ಇದೆ ಸ್ನೇಹಿತರೆ. ಇವತ್ತಿಗಾದರೂ ಕೂಡ ಸ್ಟಿಲ್ ಇನ್ನೂ ಒಂದು ಹಿಮಾಲಯಗಳು ಬೆಳಿತಾನೆ ಇದ್ದಾವೆ ಅಂತೇಳಿ ನಾವು ನೋಡ್ತೀವಿ. ಆ ಕಾರಣಕ್ಕಾಗಿಯೇ ತರುಣ ಪರ್ವತಗಳು, ಯಂಗ್ ಮೌಂಟೇನ್ಸ್ ಆಫ್ ದಿ ಇಂಡಿಯಾ ಅಂತೇಳಿ ಕರಿತೀವಿ ಸ್ನೇಹಿತರೆ. ಇನ್ನು ನಾರ್ತ್ ಸೌತ್ ಡಿವಿಷನ್ ಆಫ್ ದಿ ಹಿಮಾಲಯ ಅಂತೇಳಿ ನಾವು ನೋಡ್ತೀವಿ. ಉತ್ತರದಿಂದ ದಕ್ಷಿಣದವರೆಗೆ ನಾವು ಹಿಮಾಲಯವನ್ನು ಇವಾಗ ಡಿವೈಡ್ ಮಾಡೋಣ. ಸೊ ಹಿಮಾಲಯವನ್ನು ಹೇಗೆಲ್ಲ ಡಿವೈಡ್ ಮಾಡೋಣ ಅಂತ ಕೇಳಿದರೆ, ಸೊ ಫಸ್ಟ್ ಒನ್ ಗ್ರೇಟರ್ ಹಿಮಾಲಯ, ಸೊ ಅವುಗಳಿಗೆ ಹಿಮಾದ್ರಿ ಅಂತೇಳಿ ನಾವು ಕರಿತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಇಲ್ಲಿದೆ ನೋಡಿ. ಸೊ ಇವುಗಳ ರೇಂಜ್ ಏನಿದೆಯಲ್ಲ ಇದು, ಸೊ
ಸೊ ಈ ರೇಂಜ್ ಮಿಡ್ಲ್ ಹಿಮಾಲಯ ಅಂತೇಳಿ ನೋಡ್ತೀವಿ, ಮಧ್ಯ ಅಥವಾ ಕೆಳ ಹಿಮಾಲಯ. ಸೊ ಇದು ಹಿಮಾಚಲ್ ಹಿಮಾಲಯ ಅಂತ ನೋಡ್ತೀವಿ. ಇನ್ನು ಮೂರನೇದಾಗಿ ಸ್ಮಾಲ್ ಔಟರ್ ಹಿಮಾಲಯ ಅಥವಾ ಫುಟ್ ಹಿಲ್ಸ್ ಅಥವಾ ಶಿವಾಲಿಕ ಅಥವಾ ಹೊರ ಅಥವಾ ಪಾದ ಬೆಟ್ಟಗಳು ಅಂತ ನೋಡ್ತೀವಿ. ಹೌದಾ? ಸೊ ಇವುಗಳು ಏನಪ್ಪ ಅಂದರೆ ಭಾರತ ದೇಶದ ಒಂದು ನಾರ್ತ್ ಟು ಸೌತ್ ಡಿವಿಷನ್ ಆಫ್ ದಿ ಹಿಮಾಲಯ ಅಂತ ನೋಡ್ತೀವಿ. ಇನ್ನು ಅದರಲ್ಲಿ ಪ್ರಮುಖವಾಗಿರುವಂಥ ಉಳಿದ ಎಲ್ಲ ಪಾರ್ಟ್ಗಳನ್ನು ನಾಳೆಯಿಂದ ಸ್ನೇಹಿತರೆ ನಾವು ಆ ಒಂದು ಗ್ರೇಟ್ ಹಿಮಾಲಯಗಳಲ್ಲಿ ಏನಿದೆ, ಸೊ ಮಿಡ್ಲ್ ಹಿಮಾಲಯದಲ್ಲಿ ಏನಿದೆ, ಶಿವಾಲಿಕದಲ್ಲಿ ಏನಿದೆ, ಯಾವ್ಯಾವ ಪ್ರಮುಖಗಳು ಯಾವ್ಯಾವ ರಾಜ್ಯಗಳಲ್ಲಿವೆ, ಏನು ಎಂತ ಅದೆಲ್ಲ ಸವಿವಸ್ತಾರವಾಗಿ ನೋಡ್ತಾ ಹೋಗೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಯಾರು ನಮ್ಮ ಕ್ಲಾಸನ್ನು ಕಂಪ್ಲೀಟ್ ಕೊನೆಯ ತನಕ ಕೇಳಿದ್ದೀರೋ ಅವರು ಖಂಡಿತವಾಗ್ಲೂ ಸರ್ ನಾನು ನಿಮ್ಮ ಈ ಕ್ಲಾಸನ್ನು ಕಂಪ್ಲೀಟ್ ಮುಗಿಯೋ ತನಕ ಕೇಳಿದ್ದೀನಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಿಮ್ಮ ಸ್ನೇಹಿತರಿಗೆ ತಿಳಿಸಿ ಮತ್ತು ಶೇರ್ ಮಾಡಿ, ಸ್ಟೇಟಸ್ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು, ಧನ್ಯವಾದ.